ಯೋಗ ಇಂದು ಜಾಗತಿಕ ಮನ್ನಣೆಯನ್ನು ಪಡೆಯುತ್ತಿದೆ. ಹಿಂದೆಂದಿಗಿಂತಲೂ ಇಂದು ಯೋಗ ಪ್ರಸ್ತುತವಾಗುತ್ತದೆ. ಪ್ರತಿನಿತ್ಯ ಪತ್ರಿಕೆಗಳಲ್ಲಿ, ದೂರದರ್ಶನದಲ್ಲಿ, ಮೊಬೈಲ್ ಮುಖಾಂತರ ಯೋಗದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಯುತ್ತೇವೆ. ಆದರೆ ಯೋಗದಲ್ಲಿ ಸಾಕಷ್ಟು ವಿಭಿನ್ನ ರೀತಿಯಿಂದ ಇರುವುದರಿಂದ ತಾವು ಭಾರತ ಸರ್ಕಾರದಿಂದ ಪೇಟೆಂಟನ್ನು ಪಡೆದು ವಿಶಿಷ್ಟವಾದಂಥ ಒಂದು ಧ್ಯಾನವನ್ನು ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂತೆ ತಾವು ಮಾರ್ಗದರ್ಶನ ಮಾಡುವ ಬಗ್ಗೆ ತಿಳಿಯಿತು. ಆದ್ದರಿಂದ ಈಗ ತಾವು ಮಾರ್ಗದರ್ಶನ ಮಾಡುತ್ತಿರುವ ಸರಸ್ವತಿ ಧ್ಯಾನಕ್ಕೂ ಹಾಗೂ ಇತರ ಧ್ಯಾನಗಳಿಗೂ ಯೋಗಕ್ಕೂ ಏನು ವ್ಯತ್ಯಾಸ, ವಿಶಿಷ್ಟ ರೀತಿಯ ಒಂದು ಮಾರ್ಗದರ್ಶನವನ್ನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಶ್ರೀ ಮಾತ್ರೇ ನಮಃ, ಪಿತ್ರೇ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಸರಸ್ವತೀ ದೇವಿಯೇ ನಮೋ ನಮಃ. ನಮ್ಮ ಸಮಸ್ತ ಋಷಿ ವಿಜ್ಞಾನಿಗಳನ್ನು ನಮಸ್ಕರಿಸ್ತಾ ತಮ್ಮ ಈ ಒಂದು ಪ್ರಶ್ನೆಗೆ ನಾವೊಂದು ಉತ್ತರಿಸುವಂಥ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ತಾವು ಕೇಳಿದಂತೆ ಪತಂಜಲಿ ಮಹರ್ಷಿಯವರ ಈ ಒಂದು ಯೋಗ ಇಡೀ ಜಗತ್ತಿನಾದ್ಯಂತ ಯೋಗ ದಿನವನ್ನಾಗಿ ಆಚರಿಸ್ತಾ ಇರತಕ್ಕಂತಹ ಒಂದು ವಿಶಿಷ್ಟವಾದ ಯೋಗ ಪ್ರಚಲಿತದಲ್ಲಿದೆ. ಖಂಡಿತವಾಗಿಯೂ ಸತ್ಯ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಈ ಶ್ಲೋಕವನ್ನು ಎಲ್ಲ ಯೋಗವರು ಮಾಡುವವರು ಹೇಳ್ತಾರೆ. ಹಾಗಾಗಿ ಪತಂಜಲಿ ಮಹರ್ಷಿಗಳಿಂದ ಬರೆದಂತಹ ಯಾವ ಯೋಗ ಇದೆ ಅದು ಚಿತ್ತಸ್ಯ ಮಲಂ ಅಪಾಕರೋತ್. ಚಿತ್ತ, ನಮ್ಮ ಚಿತ್ತದಲ್ಲಿರುವಂತಹ ಯಾವ ಹೊಲಸಿದೆ ಅದನ್ನು ದೂರೀಕರಣ ಮಾಡುವಂತಹ ವ್ಯವಸ್ಥೆಯೇ ಈ ಒಂದು ಪತಂಜಲಿ ಮಹರ್ಷಿ ಬರೆದಂಥ ಯೋಗ ಎಂಬುದಾಗಿ ಆ ಶ್ಲೋಕದಲ್ಲಿ ಬರುವಂತಹ ಆ ಶ್ಲೋಕದ ಮೊದಲ ಪದದ ಅರ್ಥ. ಹಾಗಾಗಿ ಧ್ಯಾನಕ್ಕೂ ಯೋಗಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಉಳಿದ ಧ್ಯಾನಕ್ಕೂ ಈ ನಿಮ್ಮ ಸರಸ್ವತಿ ಧ್ಯಾನಕ್ಕೂ ಏನು ವ್ಯತ್ಯಾಸ ಎನ್ನುವಂತಹ ಪ್ರಶ್ನೆಯನ್ನ ನೀವು ಮಾಡಿದ್ದೀರಿ. ಮೊದಲನೆಯದಾಗಿ ಯೋಗ ಅಂದ್ರೆ ಯುಜ್ಯತೆ ಇತಿ ಯೋಗ ಅಂತಂದ್ರೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನ ಆತ್ಮದ ಜೊತೆಗೆ ಸೇರಿಸುವಂತಹ ವ್ಯವಸ್ಥೆ ಏನಿದೆ ಆ ಸೇರಿಸುವುದನ್ನೇ ಯೋಗ ಅಂತ ಕರೀತಾರೆ. ಧ್ಯಾನ ಏನ್ ಮಾಡ್ತದೆ ಹಾಗಿದ್ರೆ? ಯೋಗದ ಒಂದು ಭಾಗ ಎಂದೇ ಇದನ್ನು ಪರಿಗಣಿಸಲಾಗುತ್ತೆ. ಧ್ಯಾನ ಧ್ಯೇಯವಿದ್ದರೆ ಮಾತ್ರ ಅದನ್ನು ಧ್ಯಾನ ಅನ್ನುವ ಶಬ್ದದಿಂದ ಪರಿಗಣಿಸಲ್ಪಡ್ತದೆ. ಈ ಒಂದು ವಾಕ್ಯದ ಅರ್ಥ ಹೀಗಿದೆ: ಮೆಡಿಟೇಷನ್ ಅಂದ್ರೆ ಧ್ಯಾನವು ಅಂತ ಕೇಳಿದ್ರೆ ಅಲ್ಲ, ಧ್ಯಾನವು ಮೆಡಿಟೇಷನ್ ಕೇಳಿದ್ರೆ ಹೌದು. ಇದು ಹೇಗೆ ಅಂತ ಕೇಳಿದ್ರೆ, ಮೆಡಿಟೇಷನ್ ಅಂತಂದ್ರೆ ಒಂದು ಆಂತರಿಕವಾಗಿ ನಮ್ಮ ಚಿಂತನೆಯನ್ನು ಮಾಡುವಂತ ಇಷ್ಟೇ ವ್ಯವಸ್ಥೆ ಆಗಿರ್ತದೆ. ಧ್ಯಾನ ಅಂತಂದ್ರೆ ಕೇವಲ ಮೆಡಿಟೇಷನ್ ಅಲ್ಲ. ಉದಾಹರಣೆಗೆ, ನಮ್ಮ ಯೋಚನೆಗಳು ಸಾವಿರಾರು ಬರ್ತದೆ, ಅದನ್ನ ನಿಯಂತ್ರಣ ಮಾಡ್ತಕ್ಕಂತಹ ಯಾವ ವ್ಯವಸ್ಥೆ ಇದೆ ಅದನ್ನು ಕೂಡ ಮೆಡಿಟೇಷನ್ ಅಂತ ಕರೀತಾರೆ. ನಮ್ಮ ಯೋಚನೆಯನ್ನಲ್ಲದೇ ನಮ್ಮ ಹೃದಯ ಬಡಿತವನ್ನು ನಿಯಂತ್ರಣಕ್ಕೆ ತಂದು ನಿಧಾನವಾದ ಒಂದು ರೀತಿಯಲ್ಲಿ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯನ್ನು ಮಾಡ್ತಾ ನಮ್ಮ ಯೋಚನೆಯನ್ನು ನಿಯಂತ್ರಿಸುವಂತಹ ವ್ಯವಸ್ಥೆಯನ್ನು ಕೂಡ ಮೆಡಿಟೇಷನ್ ಅಂತ ಕರೀತಾರೆ. ಇದು ಸಂಪೂರ್ಣ ಧ್ಯಾನ ಶಬ್ದದ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಇದು ಮೊದಲನೆಯದು. ಯಾಕೆ ಇದು ಪಡುವುದಿಲ್ಲ ಅಂತಂದ್ರೆ, ನಮ್ಮ ಋಷಿ ಪರಂಪರೆಯಲ್ಲಿ ಬಂದಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ಪೇಟೆಂಟ್ ಅನ್ನು ಪಡೆದಿರುವಂಥದ್ದು. ಧ್ಯಾನ ಅಂತ ಅಂದ್ರೇನೆ ಅದಕ್ಕೊಂದು ಧ್ಯೇಯ ಇದ್ದರೆ ಮಾತ್ರ ಅದು ಧ್ಯಾನ ಎಂಬುದಾಗಿ ಪರಿಗಣಿಸಲ್ಪಡ್ತದೆ. ಹಾಗಾಗಿ ಆ ಧ್ಯೇಯ ಇಲ್ಲದೆಯೇ ಮಾಡುವಂಥದ್ದು ಕೇವಲ ನಿಯಂತ್ರಣವೇ ಬರ್ತದ್ದು ಧ್ಯಾನವಾಗಲಿಕ್ಕೆ ಸಾಧ್ಯ ಇಲ್ಲ. ಸರಸ್ವತಿ ಧ್ಯಾನ ಎನ್ನುವಂಥದ್ದು ಈ ಒಂದು ಧ್ಯೇಯವನ್ನ ಸ್ಪಷ್ಟವಾಗಿ ಉಳ್ಳಂತಹ ಋಷಿ ಪರಂಪರೆಯಲ್ಲಿ ಸಾವಿರಾರು ಋಷಿ ಮುನಿಗಳು ನಮ್ಮ ಭಾರತದಲ್ಲಿ ಹಿಮಾಲಯದಲ್ಲಿ ಕೂತು ತಪಸ್ಸನ್ನು ಮಾಡಿಯೋ, ನಿರಂತರವಾಗಿ ಇದಕ್ಕೆ ಪರಿಶ್ರಮ ಮಾಡಿದಂತಹ ಅನೇಕ ಋಷಿ ಮುನಿಗಳು ಈ ಸನ್ಮಾರ್ಗವನ್ನು ತೋರಿಸಿದ್ದಾರೆ ಈ ಧ್ಯಾನದ ರೂಪದಲ್ಲಿ. ಅದರಲ್ಲಿ ಸರಸ್ವತಿಯ ಧ್ಯಾನ ಅತ್ಯಂತ ಮುಖ್ಯವಾದಂತಹ ಒಂದು ಧ್ಯಾನ ಎಂಬುದಾಗಿಯೇ ಪರಿಗಣಿಸಲ್ಪಡುತ್ತೆ. ಇಲ್ಲಿ ಸರಸ್ವತಿಯೇ ಧ್ಯೇಯವಾಗಿ ಧ್ಯಾಯಾಮ್ಯಭಯದಾತ್ರೆ ತ್ವಾಂ ದಿವ್ಯ ಜ್ಞಾನ ಪ್ರಕಾಶಿನಿ ಹೃತ್ಕಮಲ ಸ್ಥಿತೇ ದೇವಿ
ಭಕ್ತಾನಾಂ ಧ್ಯಾನ ಗೋಚರೆ ಎನ್ನುವಂತಹ ಶ್ಲೋಕವನ್ನು ನಾವು ನೋಡಿದಾಗ ಹೃದಯ ಕಮಲದಲ್ಲಿಯೇ ಇರ್ತಕ್ಕಂತಹ ಆ ಸರಸ್ವತಿಯನ್ನು ಅನುಭವಿಸುವಂತಹ ಯೋಗ, ಸರಳ, ಸಾಧನ, ಸಿದ್ಧಿ ಎನ್ನುವಂತಹ 3 ಭಾಗದಲ್ಲಿ ನಾವು ಅದನ್ನು ತರಬೇತಿ ನೀಡುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಸರಳ ಸರಸ್ವತಿ ಧ್ಯಾನ, ಸಾಧನಾ ಸರಸ್ವತಿ ಧ್ಯಾನ ಮತ್ತು ಸಿದ್ಧಿ ಸರಸ್ವತಿ ಧ್ಯಾನ ಎಂಬುದಾಗಿ. ಈ ಧ್ಯಾನದ ಬಗ್ಗೆ ವಿವರಣೆಯನ್ನ ಅನುಭವಿಸಿ ತಿಳಿದಷ್ಟು ನಾವು ಬಾಯಿ ಮಾತಿನಲ್ಲಿ ಹೇಳಲು ಅಸಾಧ್ಯವಾಗತೀತವಾಗಿರುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ಯಾವುದನ್ನೇ ಆಗಲಿ ಸ್ವ ಅನುಭವಕ್ಕೆ ವ್ಯಕ್ತಿ ಪಡೆದಾಗ ಅದು ಅತ್ಯಂತ ಸೂಕ್ತವಾದಂತಹ ವ್ಯವಸ್ಥೆ ಆಗ್ತದೆ. ಇಲ್ಲಿ ಸಾಧಾರಣವಾಗಿ ವಾಕ್ಯದ ಮೂಲಕ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಮ ಪ್ರಶ್ನೆಗೆ ತಿಳಿದುಕೊಳ್ಳುವ ಕೌತುಕದಿಂದ ನೀವು ಪ್ರಶ್ನೆಯನ್ನು ಕೇಳಿದ್ದೀರ. ಹಾಗಾಗಿ ಒಂದೆರಡು ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಸಾಮಾನ್ಯವಾಗಿ ವಿದ್ಯಾಧಿದೇವತೆಯನ್ನ ಸರಸ್ವತಿ ಎಂಬುದಾಗಿ ಹೇಳ್ತಾರೆ, ಮಹಾಗಣಪತಿಯನ್ನು ವಿದ್ಯಾಧಿದೇವತೆ ಅಂತ ಹೇಳ್ತಾರೆ. ಸರಸ್ವತಿಯನ್ನು ಬ್ರಹ್ಮಶಕ್ತಿ ಎಂಬುದಾಗಿಯೂ ಸತ್ವಶಕ್ತಿಯ ಪರಾಕಾಷ್ಠೆ ಎಂಬುದಾಗಿಯೂ ತಿಳಿದುಕೊಳ್ಳಲಾಗುತ್ತೆ. ಹಾಗಾಗಿ ಈ ಒಂದು ಸರಸ್ವತಿ ಧ್ಯಾನ, ಇದರ ಬಗ್ಗೆ ಧ್ಯಾನದ ತರಬೇತಿ ಶಿಬಿರಗಳಲ್ಲಿ ಸರಸ್ವತಿ ಅಂದರೆ ಏನು ಎನ್ನುವುದರ ಬಗ್ಗೆ ಒಂದು ಸಂಪೂರ್ಣ ವಿವರಣೆಯನ್ನು ಕೊಟ್ಟುಕೊಂಡು ಈ ಧ್ಯಾನ ಪ್ರಾರಂಭ ಆಗುತ್ತೆ. ಈ ಸರಸ್ವತಿ ಜ್ಞಾನದ ಅಧಿದೇವತೆ ಅಂತ ಆದ ಮೇಲೆ ಅದರ ಧ್ಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಸರಸ್ವತಿಯನ್ನು ಇಟ್ಟುಕೊಂಡು ಧ್ಯೇಯವಾಗಿ ಸ್ವೀಕರಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಂದ್ರೆ ಇದನ್ನು ಯಾವ ಆಧಾರದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ, ಕಲ್ಪ ಮತ್ತು ಋಷಿಮುನಿಗಳು ಬರೆದಂತಹ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಅವರು ತೋರಿದ ಮಾರ್ಗದರ್ಶನದಂತೆ ಶಾಸ್ತ್ರೀಯವಾದ ಚಿಂತನೆಯ ಹಿನ್ನೆಲೆಯಲ್ಲಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಯಾವುದೋ ಕಪೋಲ ಕಲ್ಪಿತವಾದಂತಹ ವ್ಯವಸ್ಥೆ ಖಂಡಿತವಾಗಿಯಲ್ಲ. ಇಲ್ಲಿ ಎಲ್ಲ ರೀತಿಯಿಂದಾಗಿ ನಮ್ಮ ಋಷಿ ಮುನಿಗಳು ತೋರಿದ ದಾರಿಯಲ್ಲಿಯೇ ಈ ಒಂದು ಧ್ಯಾನದ ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ನಮ್ಮ ಋಷಿ ಪರಂಪರೆ ಏನನ್ನು ಹೇಳ್ತಾ ಇದೆ ಧ್ಯಾನದ ಬಗ್ಗೆ, ಅದನ್ನೇ ಇಟ್ಟುಕೊಂಡು ನಾವು ಈ ಆಧುನಿಕ ಯುಗಕ್ಕೆ ಆ ಹಳೆಯ ಸಾವಿರಾರು ಋಷಿ ಮುನಿಗಳು ಸಾವಿರಾರು ವರ್ಷಗಳ ತಪವನ್ನ ಗೈದು ಜನರಿಗೆ ಮಾರ್ಗದರ್ಶನ ಮಾಡಿದ್ದನ್ನ ನಾವು ಪರಿಚಯ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಆಧುನಿಕ ಯುಗದಲ್ಲಿ ಅದರ ಪರಿಕಲ್ಪನೆ ಬರಬೇಕು ಅಂದ್ರೆ ಅದಕ್ಕೆ ಸ್ವಾನುಭವ ಅತಿ ಮುಖ್ಯವಾಗಿರ್ತದೆ. ಒಂದನೆಯದಾಗಿ ಸರಸ್ವತಿಯ ಧ್ಯಾನವನ್ನ ಮಾಡುವುದರಿಂದ ಏನೆಲ್ಲ ಪ್ರಯೋಜನವಾಗ್ತದೆ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ತಾವಿಟ್ಟಿದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಅಂತಂದ್ರೆ, ಪ್ರಯೋಜನ ಅನುದ್ದೇಶ ನಮಂದೋಪಿ ಪ್ರವರ್ತತೆ. ಹೌದು, ಪ್ರಯೋಜನವಿಲ್ಲದೆ ಯಾರು ಕೂಡ ಯಾವುದೇ ಒಂದು ವ್ಯವಸ್ಥೆಯನ್ನ ಒಪ್ಪೋದಿಲ್ಲ ಇವತ್ತಿನ ಕಲಿಯುಗದಲ್ಲಿ. ಪ್ರಯೋಜನ ಸಿಗಬೇಕಾಗಿದ್ದು ಇಲ್ಲಿ ಧ್ಯಾನವನ್ನ ಮಾಡಿ ಅನುಭವಿಸಿದ ಮೇಲೆ ಪ್ರಯೋಜನ ಸಿಗ್ತದೆ ಎನ್ನುವುದು ಸತ್ಯ ಅರಿವು ನಮಗೆ ಬರ್ತದೆ. ಆದ್ದರಿಂದ ಇದರ ಪ್ರಯೋಜನಗಳು ಏನೇನು ಇರಬಹುದು ಅಂತ ಚಿಂತನೆಯನ್ನು ಮಾಡಿದರೆ, ಮೊದಲನೆಯದಾಗಿ ನಾವು ಹೇಳುವಂತ ಪ್ರಯೋಜನ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಪಾಪಾಂಶಗಳು ಎಷ್ಟು 7 ಜನ್ಮದಿಂದ ಬರ್ತವೆಯೋ ಹಾಗೆ ಪುಣ್ಯಾಂಶವೂ ಕೂಡ ಬಂದಿರ್ತದೆ. ಪುಣ್ಯಾಂಶವೇ ಆ ಒಂದು ಮಹಾಜ್ಞಾನ. ಈ ಜ್ಞಾನ 7 ಜನ್ಮದಿಂದ ಸಾಧಿಸಿದಂತಹ ಉತ್ತಮ ಜ್ಞಾನವೂ ಕೂಡ ನಮ್ಮ ಚಿತ್ತದಲ್ಲಿ ಸಂಪೂರ್ಣವಾಗಿ ಸಂಗ್ರಹವಾಗಿರ್ತದೆ. ಇದನ್ನೇ ಯೋಗೇನ ಚಿತ್ತಸ್ಯ ಅಂತ ಹೇಳಿರುವಂಥದ್ದು. ಹಾಗಾಗಿ ನಮ್ಮ ಚಿತ್ತ ಅಂತಂದ್ರೆ ಆಧುನಿಕ ಭಾಷೆಯಲ್ಲಿ ಇದನ್ನ ಚಿಪ್ ಅಂತ ಕರಿಬಹುದು. 7 ಜನ್ಮದ ಎಲ್ಲ ಪಾಪ ಸಂಗ್ರಹ ಪುಣ್ಯ ಸಂಗ್ರಹವನ್ನ ಅಲ್ಲಿ ಮಾಡಿ ಇಟ್ಟುಕೊಂಡಿರುವಂತಹ ವ್ಯವಸ್ಥೆಯನ್ನ ಚಿತ್ತ ಅಂತ ಕರೀತಾರೆ. ಮನಸ್ಸಿನ ಒಂದು ವಿಭಾಗ, ಚತುರ್ವಿಧ ಅಂತಃಕರಣ ಅಂತ ಕರೀತಾರೆ. ಇದನ್ನೆಲ್ಲ ತರಬೇತಿಯ ಸಂದರ್ಭದಲ್ಲಿ ಸಂಪೂರ್ಣ ವಿವರಣೆಯನ್ನು ಕೊಡಲಾಗುತ್ತೆ. ಆ ಒಂದು ಚಿತ್ತದಲ್ಲಿರ್ತಕ್ಕಂತಹ ಯಾವ ಮಹಾಜ್ಞಾನ ಇದೆಯಲ್ಲ, ಪ್ರತಿಯೊಬ್ಬನೂ ಕೂಡ ನಮಗೆ ಉದಾಹರಣೆಯಾಗಿ ಸಾಮಾಜಿಕವಾಗಿ ಸಿಗಬಲ್ಲಂತಹ ಕೆಲವೊಂದಿಷ್ಟು ಉದಾಹರಣೆಗಳೆಂದರೆ, ಹುಟ್ಟಿ ಕೆಲವೇ ವರ್ಷಗಳಲ್ಲಿಯೇ ಸಂಗೀತದ ಮಹಾಜ್ಞಾನವನ್ನು ಪಡೆದಂತಹ ಮಕ್ಕಳನ್ನ ನಾವು ನೋಡ್ತೇವೆ. ಎಷ್ಟು ವರ್ಷೇನ ಅಧ್ಯಯನ ಮಾಡಿದರೂ ಕೂಡ ಅಲ್ಲಿ ಆ ರಾಗ ತಾಳಗಳ ಆ ಸಂಪೂರ್ಣ ಒಂದು ಪ್ರಬುದ್ಧ ಜ್ಞಾನ ನಮಗೆ ಬರದಿದ್ದರೂ ಕೂಡ ಇನ್ನೂ ಹುಟ್ಟಿ ಕೆಲವೇ ವರ್ಷಗಳಲ್ಲಿ ಅದರ ಪ್ರಬುದ್ಧ ಜ್ಞಾನದಿಂದ ಸಂಗೀತವನ್ನು ಹಾಡ್ತಕ್ಕಂತಹ ಮಕ್ಕಳನ್ನು ನಾವು ನೋಡ್ತೇವೆ. ಪೂರ್ವ ಜನ್ಮದಲ್ಲಿ ಅರ್ಜಿತವಾದಂತಹ ಆ ಜ್ಞಾನ ಆ ಮಗುವಿನಲ್ಲಿ ಅದು ತೆರೆದುಕೊಂಡಾಗ ಅದು ಸ್ವಾಭಾವಿಕವಾಗಿ ಅದು ತನ್ನ ಸಾಮರ್ಥ್ಯವನ್ನು ತೋರಿಸ್ತದೆ ಜಗತ್ತಿಗೆ. ಅದೇ ರೀತಿಯಾಗಿ ನಾವು 7 ಜನ್ಮದಿಂದ ಅನೇಕ ವಿಧವಾದಂತಹ ವಿಶೇಷವಾದ ಜ್ಞಾನವನ್ನು ಪಡೆದಿರ್ತೇವೆ.
ನಮ್ಮ ಈ ಜನ್ಮದಲ್ಲಿ ಬಂದ ಈ ಒಂದು ಶರೀರವನ್ನು ಹೊತ್ತು ಇಲ್ಲಿ ಭೂಮಿಯ ಮೇಲೆ ಬಂದಾಗ ವಿಷ್ಣುಮಾಯ ಆವರಿಸಿ ಆ ಒಂದು ಪೂರ್ವ ಜನ್ಮದ ನೆನಪುಗಳು ಹಾರಿ ಹೋಗ್ತದೆ ಎಂಬುದಾಗಿ ಎಲ್ಲ ಪುರಾಣಗಳಲ್ಲಿ ಬರುವಂಥದ್ದು. ಹಾಗಾಗಿ ಈ ವಿಷ್ಣು ಮಾಯೆಯಲ್ಲಿರ್ತಕ್ಕಂತಹ ನಮಗೆ ನಮ್ಮ ಮೂಲ ಜ್ಞಾನವೇ ಅರ್ಥವಿಲ್ಲದಂತಹ ಸ್ಥಿತಿಯಲ್ಲಿ ನಾವಿದ್ದು ಪ್ರತಿಯೊಂದು ಮನಸ್ಸಿಗೂ ಕೂಡ ಕಷ್ಟವನ್ನು ಅನುಭವಿಸುವ ಸ್ಥಿತಿಯನ್ನು ನಾವು ತಂದುಕೊಡುತ್ತೇವೆ. ಅಂದರೆ ನನ್ನ ಮಾತಿನ ಅರ್ಥ, ಕಷ್ಟ ಬರುವುದು ಮನಸ್ಸಿಗೆ ಹೊರತು ಬುದ್ಧಿಗೋ ಕೈಕಾಲಿಗೋ ಅಲ್ಲ, ಮನಸ್ಸಿಗೆ ಇದು ಬರುವಂಥದ್ದು. ಆದ್ದರಿಂದ ಸುಖ ಬಂದರೂ ಮನಸ್ಸಿನಲ್ಲಿ ಅನುಭವಿಸ್ತೇವೆ, ಕಷ್ಟ ಬಂದರೂ ಕೂಡ ಅದನ್ನ ಮನಸ್ಸಿನಲ್ಲಿ ಅನುಭವಿಸ್ತೇವೆ. ಆದ್ದರಿಂದ ಈ ಮನಸ್ಸಿನ ಒಂದು ವ್ಯವಸ್ಥೆಯಲ್ಲಿ ಏನೆಲ್ಲ ಏರುಪೇರುಗಳಾಗ್ತವೆ, ಜಗತ್ತಿನಲ್ಲೂ ಕೂಡ ಈ ಒಂದು ವ್ಯಕ್ತಿಗಳಿಂದ ಉಂಟಾಗುವ ಏರುಪೇರುಗಳಿಗೆ ಮೂಲ ಕಾರಣ ನೋಡಿದ್ರೆ ಆ ವ್ಯಕ್ತಿಯ ಮನಸ್ಸು ಮತ್ತು ಸಂಸ್ಕಾರಗಳೇ ಆಗಿರ್ತವೆ. ಹಾಗಾಗಿ ಆ ಮನೋ ವೈಪರೀತ್ಯತೆಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದೇನಿದೆ, ಇದು ನಮ್ಮ ಥಾಟ್ಸ್ ಅನ್ನ ನಿಯಂತ್ರಣ ಮಾಡುವುದು, ನಮ್ಮ ಯೋಚನಾ ಶಕ್ತಿಯನ್ನ ನಿಯಂತ್ರಣ ಮಾಡುವುದು ಧ್ಯಾನ ಅಂತ ಏನು ಹೇಳ್ತಿದ್ದಾರೆ, ಇದು ಇದಕ್ಕೆ ಮಾತ್ರ ಸಂಬಂಧಿಸಿರ್ತದೆ. ಆದರೆ ಸರಸ್ವತಿ ಧ್ಯಾನವನ್ನ ಮಾಡಿದಾಗ ನಮ್ಮ ಪೂರ್ವ ಜನ್ಮದ ಸಂಗ್ರಹಿಸಿದ ಜ್ಞಾನ ತೆರೆದುಕೊಳ್ಳುವುದಕ್ಕೆ ಮೊದಲ ಅವಕಾಶ ಈ ಧ್ಯಾನದಲ್ಲಿ ಮಾತ್ರ ಸಾಧ್ಯ. ಇದು ಸ್ಪಷ್ಟವಾಗಿ ನಾವು ಹೇಳುತ್ತಾ ಇರುವಂತ ವಿಚಾರ. ಬೇರೆಯ ಧ್ಯಾನಗಳನ್ನ ಮಾಡಿದಾಗ ನಮ್ಮ ಮನೋನಿಯಂತ್ರಣ ಆಗುವುದಕ್ಕಿಂತ ಯೋಚನಾ ನಿಯಂತ್ರಣ ಮಾತ್ರವಾಗ್ತದೆ, ಮನೋನಿಯಂತ್ರಣ ಆಗುವುದಿಲ್ಲ. ಅಥವಾ ನಮ್ಮೊಳಗಿರುವ ಜ್ಞಾನದ ಒಂದು ತೆರೆಯುವಿಕೆ ಎನ್ನುವುದು ಖಂಡಿತವಾಗಿಯೂ ಅದು ಅಸಾಧ್ಯವಾಗಿ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯವಾಗಬಲ್ಲದು. ಇಲ್ಲೂ ಕೂಡ ಆ ವ್ಯಕ್ತಿಯ ಪರಿಶ್ರಮದ ಅವಲಂಬಿಸಿ, ಆ ಪರಿಶ್ರಮವನ್ನು ಅವಲಂಬಿಸಿ ಆಂತರಿಕವಾದ ಜಗತ್ತನ್ನ ತೆರೆದುಕೊಂಡಾಗ ಇಡೀ ಆಂತರಿಕವಾಗಿರುವ ಬ್ರಹ್ಮಾಂಡದ ಜ್ಞಾನವನ್ನು ಪಡೆಯುವಂಥದ್ದೇ ಈ ಒಂದು ಸರಸ್ವತಿ ಧ್ಯಾನದ ಪ್ರಮುಖ ಅಂಗ. ಹಾಗಾಗಿ ಯಾವ ವ್ಯಕ್ತಿಗಳು ಈ ಸರಸ್ವತಿ ಧ್ಯಾನದಲ್ಲಿ ತಮ್ಮ ಮನಸ್ಸನ್ನು ತೊಡಗಿಸಿಕೊಳ್ತಾರೆ, ಇವರಿಗೆ ಪೂರ್ವಜನ್ಮದಿಂದ ಬಂದಂತಹ ಅನೇಕ ವಿಧವಾದಂತಹ ಪೂರ್ವಜನ್ಮಾರ್ಜಿತ ವೈಯಕ್ತಿಕ ಜ್ಞಾನವು ತೆರೆಯುವುದಕ್ಕೆ ಅವಕಾಶವಾಗ್ತದೆ. ಇದು ಮೊದಲನೆಯ ಪ್ರಯೋಜನ. ಹಾಗೆ ಎರಡನೆಯದಾಗಿ ಜ್ಞಾನ ಪ್ರಕಾಶಿನಿಯಾದಂತಹ ಈ ಒಂದು ಸರಸ್ವತಿ ಮಾತೆಯ ಒಂದು ಅನುಗ್ರಹದಿಂದ ಆ ಸರಸ್ವತಿ ಧ್ಯಾನವನ್ನು ಯಥಾಕ್ರಮವಾಗಿ ವಿಧಿವತ್ತಾಗಿ ಮಾಡುವುದರಿಂದ, ಶಾಸ್ತ್ರೀಯವಾಗಿ ಮತ್ತು ವಿಧಿವತ್ತಾಗಿ ಈ ಎಲ್ಲ ಶಬ್ದಗಳನ್ನು ಅದಕ್ಕೆ ಬಳಕೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಯಾವುದೋ ಒಂದು ಧ್ಯಾನದ ಕ್ರಮ ಇದೆ ಅಂತ ಆದ್ರೆ ಅದಕ್ಕೆ ಋಷಿ ಮುನಿಗಳು ಕೊಟ್ಟಂಥದ್ದು ಅಂತಿಂತಹ ಕ್ರಮ ಅಲ್ಲ, ಅವರು ಸಾಧಿಸಿ ತೋರಿಸಿಕೊಂಡು ಜನರಿಗೆ ಮಾರ್ಗದರ್ಶನ ಮಾಡಿದಂಥವು. ಅಂತಹ ಒಂದು ಋಷಿ ಪರಂಪರೆಯಲ್ಲಿ ಹೇಳಲ್ಪಟ್ಟಂತಹ ವಿಷಯಗಳು ನಮಗೆ ಇಲ್ಲಿ ಧ್ಯಾನದ ಮೂಲ ವ್ಯವಸ್ಥೆಯ ವಸ್ತುಗಳಾಗಿವೆ. ಹಾಗಾಗಿ ಇಂತಹ ಉತ್ತಮವಾದಂತಹ ವ್ಯವಸ್ಥೆಯಿಂದ ಕೂಡಿದಂಥದ್ದು ಶ್ರೀ ಸರಸ್ವತಿ ಧ್ಯಾನಂ ಎನ್ನುವಂಥದ್ದು. ಹಾಗಾಗಿ ಇಲ್ಲಿ ಹೇಳಲಿಕ್ಕೆ ಹೋದ್ರೆ ಇದು ತುಂಬಾ ವಿಷಯಗಳಿದೆ. ಇದನ್ನು ಎಷ್ಟು ಹೇಳಿದ್ರೆ ನಿಮಗೆ ಅರ್ಥ ಆಗ್ತದೆ ಅನ್ನುವಂತಹ ಪರಿಕಲ್ಪನೆ ಇಲ್ಲದೆ ನಾ ಇಷ್ಟು ವಿಷಯವನ್ನ ನಮಗೆ ಹೇಳಿದ್ದೇನೆ. ಹಾಗಾಗಿ ಈ ಒಂದು ಸರಸ್ವತಿಯ ಧ್ಯಾನದಿಂದ ಮೊದಲು ನಮ್ಮ ಪುಣ್ಯಾಂಶ ಮತ್ತು ನಮ್ಮ ಜ್ಞಾನ ತೆರೆದುಕೊಂಡರೆ ಜೀವನ ಸಾರ್ಥಕವಾಗ್ತದೆ. ದಿವ್ಯ ಜ್ಞಾನ ಪ್ರಕಾಶಿನಿಯಾದಂತಹ ಸರಸ್ವತಿಯ ಮಾತೆ ಅನುಗ್ರಹವಾದಲ್ಲಿ ಈ ಜನ್ಮದ ಸಾರ್ಥಕತೆಗೆ ಯಾವುದು ಆಗಬೇಕೋ ಆ ಜ್ಞಾನ ಆ ವ್ಯಕ್ತಿಗೆ ಸಿಗುವುದರಲ್ಲಿ ಸಂದೇಹ ಇಲ್ಲ. ಯಾವ ವ್ಯಕ್ತಿಗೆ ಈ ಜನ್ಮದಲ್ಲಿ ಯಾವ ಒಂದು ಸಾಧನೆ ಆಗಲಿಕ್ಕಿದೆಯೋ ಅದನ್ನ ಮರೆಮಾಚುವ ಪಾಪಾಂಶಗಳು, ಸಾಮಾಜಿಕ ಅಡೆತಡೆಗಳೇನಿದೆಯೋ ಅದರಿಂದ ಹೊರಬರುವ ಉಪಾಯ ಅವನಿಗೆ ಸಿಗಬಹುದು. ಹಾಗೆಯೇ ಈ ಒಂದು ಸಾಮಾಜಿಕ ಜಂಜಾಟದಲ್ಲಿ ಅನೇಕ ವಿಧವಾದಂತಹ ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಇದರಿಂದ ಹೊರಬರುವುದಕ್ಕೆ ಅತಿ ಸುಲಭವಾದ ಮಾರ್ಗ ಈ ಧ್ಯೇಯವನ್ನ ಇಟ್ಟುಕೊಂಡು ಮಾಡುವಂತಹ ಈ ಅದ್ಭುತವಾದಂತಹ ಋಷಿ ಪರಂಪರೆಯಿಂದ ಬಂದಂತಹ ಸರಸ್ವತಿ ಧ್ಯಾನ. ಹಾಗಾಗಿ ನಿಮಗೆ ನಿಮ್ಮ ತಲೆಯಲ್ಲಿ ಅದೆಷ್ಟೋ ಪ್ರಶ್ನೆಗಳು ಮೂಡ್ತಾ ಇರಬಹುದು. ಖಂಡಿತವಾಗಿ ನೀವು ಮತ್ತೆ ಪ್ರಶ್ನೆಯನ್ನು ಕೇಳಬಹುದು. ಈಗ ನಾವು ಸಾಮಾನ್ಯವಾಗಿ ಯೋಗ ಧ್ಯಾನದಿಂದ ಶಾರೀರಿಕವಾಗಿ ಮಾನಸಿಕವಾಗಿ ಸಾಕಷ್ಟು ಕಾಯಿಲೆಗಳು ಇರ್ತಾವ, ಅಥವಾ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಮಧುಮೇಹ, ರಕ್ತದೊತ್ತಡ, ಡಯಾಬಿಟಿಸ್ ಆಗಲಿ, ಆಮೇಲೆ ಹೃದಯ ರೋಗ ಆಗಲಿ, ಇವೆಲ್ಲ ಬೇರೆ 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 ಸಾಮಾನ್ಯವಾದ ಎಲ್ಲ ಕಾಯಿಲೆಗಳು ನಮಗೆ ಬರ್ತಾವ. ಹಾಗಾದ್ರೆ ಈಗ ಒಂದು ವೈಜ್ಞಾನಿಕವಾದಂಥ ವಿಧಾನದಿಂದ ಈ ಸರಸ್ವತಿ ಧ್ಯಾನದಿಂದ ಏನಾದರೂ ನಾವು ರೋಗರಹಿತವಾಗಿ ಬಾಳಲಿಕ್ಕೆ ಶಕ್ಯ ಇದೆಯಾ?
ಮಾನಸಿಕವಾಗಿ ಶಾರೀರಿಕವಾಗಿ ಸಮರ್ಥವಾಗಿ ಬದುಕಲಿಕ್ಕೆ ಶಕ್ಯ ಇದೆಯಾ? ಖಂಡಿತವಾಗಿ ನಿಮ್ಮ ಪ್ರಶ್ನೆ ಅತ್ಯಂತ ಸೂಕ್ತವಾಗಿದೆ. ಪ್ರಶ್ನೆಯಲ್ಲಿ ಸ್ವಾಸ್ಥ್ಯದ ಬಗ್ಗೆ ಚಿಂತನೆ ಮಾಡಿದ್ದೀರಾ, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ನಿಮ್ಮ ಪ್ರಶ್ನೆ ಇದೆ. ಖಂಡಿತವಾಗಿಯೂ ಇಲ್ಲಿ ಸಾಧ್ಯ ಇದೆ ಅನ್ನುವಂತಹ ಸ್ಪಷ್ಟ ಉತ್ತರ ನಮ್ಮಿಂದ ಇದೆ. ಅದಕ್ಕೆ ಇಲ್ಲಿ ಈ ತರಬೇತಿಯನ್ನು ಪಡೆದಾಗ ಇದರ ಸ್ವಾನುಭವ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆಗಲಿಕ್ಕೆ, ಮಾನಸಿಕವಾದಂತಹ ಒಂದು ಚಿಂತನೆ ನಮ್ಮ ಜೀವನದ ಒಂದು ಪ್ರಮುಖ ಅಂಗ ಆಗಿ ಆ ಚಿಂತನೆಗೆ ತಕ್ಕಂತೆ ಬುದ್ಧಿ ಕೆಲಸ ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜೀವನ ಸಾಗ್ತಾ ಇರ್ತದೆ. ನಮ್ಮ ಯೋಚನೆಗಳ ಮೇಲೆ, ಅದರಿಂದ ಹುಟ್ಟುವಂತಹ ನಿರ್ಧಾರಗಳ ಮೇಲೆ ನಮ್ಮ ಜೀವನ ನಿರ್ಧಾರಿತವಾಗ್ತದೆ. ಇದರ ಒಂದು ಸಂಪೂರ್ಣ ಪರಿಕಲ್ಪನೆ ಮಾಡಿಕೊಂಡಾಗ ಯೋಚನೆಗಳನ್ನು ಹೇಗೆ ಮಾಡಬೇಕು ಎನ್ನುವುದು ಮೊದಲನೇದಾಗಿ ಅರ್ಥವಾಗ್ತದೆ ಈ ಧ್ಯಾನ ಮಾಡುವುದರಿಂದ. ಯಾವಾಗ ಮನುಷ್ಯ ಯೋಚನೆಗಳನ್ನು ಹೇಗೆ ಮಾಡಬೇಕು ಎನ್ನುವಂತಹ ಸ್ಪಷ್ಟತೆಯನ್ನ ಅವನಿಗೆ ಬರ್ತದೆಯೋ, ಪ್ರತಿ ಕ್ಷಣದ ಯೋಚನೆಗಳಿಗೂ ಕೂಡ ಒಂದು ಧನಾತ್ಮಕವಾದಂತಹ ಶಕ್ತಿ ಜಾಗೃತವಾಗ್ತದೆಯೋ, ಆ ವ್ಯಕ್ತಿಯ ನಿರ್ಧಾರಗಳು ಸೂಕ್ತವಾಗಿರ್ತವೆ. ಹಾಗೆಯೇ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆ ಯೋಚನಾ ಶಕ್ತಿಯ ಪ್ರಾಬಲ್ಯತೆ ಅವನ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾರೆ. ಇನ್ನು ರೋಗದ ವಿಚಾರಕ್ಕೆ ಬಂದರೆ, ಮಾನಸಿಕ ರೋಗ, ಈ ವಿಚಾರಧಾರೆಯಲ್ಲಿಯೇ ಇರ್ತಕ್ಕಂತಹ ವ್ಯತ್ಯಾಸವೇ ಮಾನಸಿಕವಾದ ರೋಗವಾಗಿರ್ತದೆ. ಚಂಚಲಂ ಹಿ ಮನಃ ಕೃಷ್ಣ ವಾಯೋರಿವ ಸುದುಷ್ಕರಂ ಎನ್ನುವಂತಹ ಅರ್ಜುನನ ಮಾತು ನೆನಪಿಗೆ ಬರ್ತದೆ. ಈ ಒಂದು ಮನಸ್ಸನ್ನ ನಿಗ್ರಹಿಸುವಂತಹ ಏನಿದೆಯಲ್ಲ, ಗಾಳಿಯನ್ನ ಹಿಡಿದಷ್ಟು ಕಷ್ಟ, ಇದನ್ನು ಹೇಗೆ ಗ್ರಹಿಸಬೇಕು ನಾವು ಅಂತ ಕೇಳಿದಾಗ, ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಎನ್ನುವಂತಹ ಮಾತನ್ನ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಅಭ್ಯಾಸದಿಂದ ಮತ್ತು ಆ ಮೋಹದಿಂದ ಬಿಡುಗಡೆ ಮಾಡಿಕೊಂಡಾಗ ಈ ಒಂದು ಮನಸ್ಸನ್ನ ನಿರ್ಗ್ರಹ ಮಾಡಲಿಕ್ಕೆ ಸಾಧ್ಯವಂತ ಪ್ರತಿಯೊಬ್ಬರಿಗೂ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದರೆ ಈ ಒಂದು ಮಾನಸಿಕ ರೋಗಕ್ಕೆ ಬೇಕಾಗಿರುವಂಥದ್ದು ಈ ಧ್ಯಾನದ ಅಭ್ಯಾಸ ಮತ್ತು ಈ ಜಗತ್ತಿನ ಮೇಲಿರುವಂತಹ ಮೋಹದ ಬಿಡುಗಡೆ. ಇವೆರಡೂ ಆದಾಗ ಮಾನಸಿಕ ಆರೋಗ್ಯ ಖಂಡಿತವಾಗಿಯೂ ಸಿಗ್ತದೆ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಇದಕ್ಕೆ ಸರಸ್ವತಿ ಧ್ಯಾನ ಅತ್ಯಂತ ಸೂಕ್ತ ಧ್ಯಾನ ಆಗಿದೆ. ಇನ್ನು ಈ ಒಂದು ಸರಸ್ವತಿಯ ಧ್ಯಾನ ಮಾಡುವುದರಿಂದ ವೈಜ್ಞಾನಿಕವಾಗಿ, ನೀವು ಕೇಳಿರುವಂಥದ್ದು ವೈಜ್ಞಾನಿಕವಾಗಿ ಎನ್ನುವ ಶಬ್ದವನ್ನು ಬಳಸಿದ್ದೀರ. ಈ ವೈಜ್ಞಾನಿಕ ಶಬ್ದ ವಿಜ್ಞಾನಕ್ಕೆ ಸಂಬಂಧಿಸಿದ್ದನ್ನ ವೈಜ್ಞಾನಿಕ ಎಂಬುವಂತಹ ಶಬ್ದವನ್ನು ಬಳಸ್ತೇವೆ. ವಿಶಿಷ್ಟವಾದ ಜ್ಞಾನವನ್ನ ವಿಜ್ಞಾನ ಅಂತ ಕರಿತೇವೆ. ಕೇವಲ ವಿಜ್ಞಾನ ಅಂದ್ರೆ ಸೈನ್ಸ್ ಇಷ್ಟೇ ಅಲ್ಲ. ಸೈನ್ಸ್ ಅಂತಂದ್ರೆ ವಿಜ್ಞಾನದ ಒಂದು ಭಾಗ ಮಾತ್ರ. ಒಂದು ವ್ಯಕ್ತಿಯ ಒಂದು ವಿಶಿಷ್ಟ ಜ್ಞಾನ ವಿಜ್ಞಾನವನ್ನ, ಯಾವ ಸೈನ್ಸ್ ಅನ್ನ ಮೀರಿದಂಥದ್ದು ಇರಬಹುದು. ಹಾಗಾಗಿ ಇವತ್ತಿನ ವಿಜ್ಞಾನ ಅಂದ್ರೆ ಇವತ್ತಿನ ಒಂದು ಆಧುನಿಕ ಯುಗದ ಸೈನ್ಸ್ ಎನ್ನುವ ಶಬ್ದದಿಂದ ಕರೆಯುವ ಯಾವ ವಿಜ್ಞಾನ ಇದೆ, ಅದು ಒಂದು ಪರಿಮಿತಿಯನ್ನು ಮಾತ್ರ ಹೊಂದಿದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ, ಹಿಂದೆ 15 ವರ್ಷಗಳ ಹಿಂದೆ ಇದ್ದಂತಹ ಸೈನ್ಸಿನ ವಿಚಾರಕ್ಕೂ ಇವತ್ತಿನ ಸೈನ್ಸಿನ ವಿಚಾರಧಾರೆಗಳಲ್ಲೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣಬಹುದು. ಅವತ್ತು ಕಂಡಂತಹ ಪರಿಮಿತಿಯನ್ನ ದಾಟಿ ಇವತ್ತು ಮುಂದಿನ ಆಧುನಿಕ ಯುಗದಲ್ಲಿ ತಾಂತ್ರಿಕತೆಗಳು ಬೆಳೆದಿವೆ. ಹಾಗಾಗಿ ಆ ಸೈನ್ಸಿನ ವ್ಯಾಪ್ತಿ ಎನ್ನುವುದು ಜಾಸ್ತಿ ಆಗಿದೆ, ಇನ್ನೂ ಕೂಡ ಜಾಸ್ತಿ ಆಗ್ಲಿಕ್ಕಿದೆ ಎನ್ನುವಂಥದ್ದು ನಮಗೆ ಪರಿಗಣನೆಗೆ ಬರುವಂತಹ ಸತ್ಯ. ಹಾಗಾಗಿ ಇಲ್ಲಿ ನಿತ್ಯವೂ ಬೆಳವಣಿಗೆಯಲ್ಲಿಯೇ ಕಾಣ್ತಾ ಇರುವಂಥದ್ದು ಏನಿದೆ, ಇದು ಇವತ್ತಿನ ಸೈನ್ಸ್ ಅಂತ ಹೇಳ್ಬೋದು. ಇವನ್ನೆಲ್ಲವನ್ನು ಮೀರಿ ನಿರಂತರವಾದ ಸತ್ಯವಾದ ಜ್ಞಾನ ಯಾರಿದೆಯೋ ಅದು ವಿಜ್ಞಾನ. ಹಾಗಾಗಿ ಈ ಸೈನ್ಸಿಗೂ ಈ ವಿಜ್ಞಾನಕ್ಕೂ ಮಧ್ಯದ ಒಂದು ಪರಿಧಿಯನ್ನ ಅರ್ಥ ಮಾಡಿಕೊಳ್ಳಬೇಕು ನಾವು. ಹಾಗಾಗಿ ಈ ವಿಜ್ಞಾನ ಎನ್ನುವಂತಹ ವೈಜ್ಞಾನಿಕವಾದಂತಹ ಕ್ರಮ ಅಂತ ಹೇಳ್ತೀರಿ. ವೈಜ್ಞಾನಿಕ ಕ್ರಮ ಅಂತ ತಕ್ಷಣವೇ ನಮ್ಮ ದೇಹವೇ ಒಂದು ವಿಜ್ಞಾನ, ಜಗತ್ತಿನ ಸೃಷ್ಟಿಯೇ ಒಂದು ವಿಜ್ಞಾನ, ಕೇವಲ ಸೈನ್ಸ್ ಅಲ್ಲ. ಭಗವಂತನ ಒಂದು ಪ್ರೇರಣೆಯಿಂದ ನಡೀತಾ ಇರುವಂತಹ ಈ ಜಗತ್ತು ಒಂದು ದೊಡ್ಡ ವಿಜ್ಞಾನ. ಇದನ್ನ ವಿಶಿಷ್ಟವಾದ ಜ್ಞಾನವನ್ನ ನಾವು ಪಡೆಯುವಲ್ಲಿ, ನಮ್ಮ ಆಂತರಿಕತೆಯಲ್ಲಿಯೂ ಕೂಡ ಬ್ರಹ್ಮಾಂಡವನ್ನು ಗ್ರಹಿಸುವಲ್ಲಿ ಸರಸ್ವತಿಯ ಧ್ಯಾನ ಸಹಾಯ ಮಾಡ್ತದೆ. ಹಾಗಾಗಿ ಇದು ನಮ್ಮ ಋಷಿ ಮುನಿಗಳು ಕಂಡುಕೊಂಡ ಸತ್ಯ ಕೂಡ ಹೌದು. ಹಾಗಾಗಿ ಅನೇಕ ಗ್ರಹ ಸ್ಥಿತಿಗಳನ್ನ ಬರಿಗಣ್ಣಿನಿಂದ ನೋಡಿದರು ಅಂತ ಕೇಳಿದರೆ ಕಣ್ಣು ಮುಚ್ಚಿಕೊಂಡು ನೋಡಿದರು. ಕಣ್ಣು ಮುಚ್ಚಿಕೊಂಡು ಆಂತರಿಕವಾಗಿ ಆ ಒಂದು ಮನಸ್ಸು ಬುದ್ಧಿ ಆತ್ಮದ ಜೊತೆಗೆ ಏನು ಆ ಒಂದು ತಪಸ್ಸನ್ನ ನಮ್ಮ ಋಷಿ ಮುನಿಗಳು ಮಾಡ್ತಾರೆ.
ಆ ಮೂಲಕವಾಗಿ ಜಗತ್ತಿನ ಬ್ರಹ್ಮಾಂಡದ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಹೋರಾಶಾಸ್ತ್ರ ಎನ್ನುವಂತಹ ಶಾಸ್ತ್ರಗಳನ್ನು ಬರೀತಾರೆ. ಹಾಗಾಗಿ ಆಂತರಿಕ ಜಗತ್ತಿನ ಒಂದು ಪರಿಚಯವಾಗ್ತಾ ಹೋದ್ರೆ ನಿಜವಾದ ವಿಜ್ಞಾನ ಎನ್ನುವ ಶಬ್ದದ ಅರ್ಥವ್ಯಾಪ್ತಿ ಗೊತ್ತಾಗ್ತದೆ. ಹಾಗಾಗಿ ವೈಜ್ಞಾನಿಕವಾದ ಕಾರಣವನ್ನು ನೀವು ಕೇಳಿದ್ದೀರಿ. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಅಂತಂದ್ರೆ ನಮ್ಮ ದೇಹದ ರೋಗದ ಸುಧಾರಣೆಗೆ ವೈಜ್ಞಾನಿಕವಾದ ಕಾರಣವನ್ನ ಕೇಳಿದ್ವಿ. ಸಾಮಾನ್ಯವಾಗಿ ಒಂದು ಘಟನೆ ನನ್ನ ಜೀವನದಲ್ಲಿ ನಡೀತು. ಜ್ಯೋತಿಷ್ಯವನ್ನು ಹೇಳುವಾಗ ಒಬ್ಬ ಮಾನಸಿಕವಾದಂತಹ ಶಿಕ್ಷಕನಾಗಿ ಮತ್ತು ಆ ಒಂದು ವೈದ್ಯ ವೃತ್ತಿಯನ್ನ ಮಾಡ್ತಾ ಅಲ್ಲಿ ಮಾನಸಿಕ ತಜ್ಞರಾಗಿ ನನ್ನಲ್ಲಿ ಜ್ಯೋತಿಷ್ಯಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ತನ್ನ ಮಕ್ಕಳ ಬಗ್ಗೆ ಕೇಳ್ತಾರೆ, ಒಂದು ರೋಗಿಯ ಬಗ್ಗೆ ಕೇಳ್ತಾರೆ. ಜ್ಯೋತಿಷ್ಯದ ಪ್ರಕಾರ ಈ ವ್ಯಕ್ತಿ ಯಾಕೆ ಹೀಗೆ ಅಂತ ಕೇಳಿದಾಗ ಅವರು ಮಾನಸಿಕ ತಜ್ಞರು ಎನ್ನುವ ಸತ್ಯ ನನಗೆ ಗೊತ್ತಿಲ್ಲದೆ ಇದ್ದಾಗ ವೈಜ್ಞಾನಿಕವಾದಂತಹ ಇವತ್ತಿನ ರೀತಿಯಲ್ಲಿ ನಾನು ಉತ್ತರ ಕೊಟ್ಟಾಗ ಅವರು ಈ ರೀತಿಯಾದಂತಹ ದೋಷಗಳಿಗೆ ಇವರನ್ನ ಸರಿ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳ್ತಾರೆ. ಈ ಮಧ್ಯದಲ್ಲಿ ಒಂದು ಮಾತು, ಜಗತ್ತಿನಲ್ಲಿ ಏನಾದರೂ ಮಾನಸಿಕವಾದಂತಹ ವ್ಯವಸ್ಥೆಗೆ ಮನೋವಿಜ್ಞಾನ ಅಂತ ಯಾವುದಾದ್ರೂ ಇದ್ರೆ ಅದು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹೋರಾಶಾಸ್ತ್ರವೇ ಅತ್ಯಂತ ಪ್ರಧಾನ ಶಾಸ್ತ್ರ, ಮೂಲಶಾಸ್ತ್ರ ಮತ್ತು ಸಂಪೂರ್ಣ ವ್ಯಾಪ್ತಿ ಉಳ್ಳ ಶಾಸ್ತ್ರ ಎಂಬುದಾಗಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಅವರಲ್ಲಿ ನಿರಂತರವಾದ ಒಂದು ಸಂದರ್ಶನ ನಡೆದಾಗ ನಂತರ ಅವರು ಹೇಳಿರುವಂತ ವಿಚಾರ ಏನು, ಈ ಒಂದು ವ್ಯಕ್ತಿಯ ಮಾನಸಿಕತೆಗೆ ಏನನ್ನ ಪರಿಹಾರ ಮಾಡಬಹುದು, ಜಾತಕವನ್ನ ಪರಿಶೀಲಿಸಿ ವ್ಯಕ್ತಿಯ ಮಾತು ರೀತಿಗಳು ಈ ರೀತಿ ಇದೆ, ಇವರ ವ್ಯಕ್ತಿಯ ಸಂಸ್ಕಾರಗಳು ಹಿಂದಿನ ಜನ್ಮದ ಇಂದ ಬಂದದ್ದು ಹೀಗಿದೆ, ಆದ್ರಿಂದ ಆ ವ್ಯಕ್ತಿಯನ್ನ ನನ್ನ ಎದುರಿಗೆ ಒಮ್ಮೆ ತಗೊಂಡು ಬಂದು ಕೊಡಿ, ಆಗ ನಾನು ಈ ಜನ್ಮದ ಸಂಸ್ಕಾರ ಮತ್ತು ಪ್ರಶ್ನೆಯ ಮಾರ್ಗವನ್ನು ಅನುಸರಿಸಿ ಆ ಮೂಲಕವಾಗಿ ವ್ಯಕ್ತಿಯ ಮಾನಸಿಕ ವ್ಯವಸ್ಥೆಯಲ್ಲಿ ಆಗಿರುವಂತಹ ವ್ಯತ್ಯಾಸಗಳನ್ನ ಎಷ್ಟು ಅಂತ ಪರಿಮಾಣವನ್ನ ತಿಳಿದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಅಂತ ಹೇಳಿದಾಗ ವ್ಯಕ್ತಿಯನ್ನ ಮಾನವ ತಜ್ಞರು ಕರ್ಕೊಂಡು ಬರ್ತಾರೆ. ಹೀಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ 1 ಗಂಟೆಗಳ ಕಾಲ ಅವನಲ್ಲಿ ನಾನು ಮಾತಾಡಿದಾಗ ಅತ್ಯಂತ ವಿಚಿತ್ರವಾದ ಅನುಭವ ನನಗಾಯ್ತು. ಇವತ್ತಿನವರೆಗೆ ಯಾವ ವ್ಯಕ್ತಿಯೂ ಕೂಡ ಕೊಡಲಾರದಂತಹ ಅಷ್ಟೊಂದು ವಿಚಿತ್ರವಾದ ಉತ್ತರಗಳನ್ನ ಆ ವ್ಯಕ್ತಿಯಿಂದ ನಾನು ಪಡೆದೆ. ಸಾಮಾನ್ಯವಾಗಿ ಮನೋಕಾಯಿಲೆ ಉಳ್ಳವರಿಗೆ ಸರಿ, ಮನೋಕಾಯಿಲೆ ಎಲ್ಲ ಇನ್ನು ವಿದ್ಯಾರ್ಥಿ ಆಗಿರುವ ದಶೆಯಲ್ಲಿ ಅವರ ಯೋಚನಾ ಧಾರೆ ಎನ್ನುವಂಥದ್ದೇ ಅತ್ಯಂತ ವಿಭಿನ್ನವಾಗಿ, ಕುಟುಂಬ ತಾಯಿ ತಂದೆಗಿಂತಲೂ ವಿಭಿನ್ನವಾಗಿ ಹಾಗೂ ಸಮಾಜಕ್ಕೂ ಕೂಡ ವಿಭಿನ್ನವಾದಂತಹ ರೀತಿಯ ಚಿಂತನೆಗಳಿದ್ದಾವೆ. ಆ ರೀತಿಯ ಚಿಂತನೆಗಳು ಎಷ್ಟೊಂದು ಪ್ರಬಲವಾಗಿ ಅವರ ಮನಸ್ಸಿನಲ್ಲಿ ಮೂಡಿಕೊಂಡು ಹಾಗೆ ಬದುಕ್ತಾ ಇರುವಂತಹ ವಿದ್ಯಾರ್ಥಿ ತನ್ನ ನಿಲುವನ್ನು ಅತ್ಯಂತ ಸ್ಪಷ್ಟಪಡಿಸುವಂತಹ ವ್ಯವಸ್ಥೆಯಲ್ಲಿ ಮಾತುಕತೆಯನ್ನು ಮಾಡ್ತಾನೆ. ಅದು ಅವನ ಜೀವನಕ್ಕೂ ಮತ್ತು ಸಮಾಜಕ್ಕೂ ಕೂಡ ಕುತ್ತು ತರುವಂತಹ ವ್ಯವಸ್ಥೆಯ ಮನೋಸ್ಥಿತಿ. ಆದರೆ ಇದಕ್ಕೆ ಅವರು ಔಷಧಿಯನ್ನ ಕೊಡಲಿಕ್ಕೆ ಹೋದರೆ ಯಾವ ಔಷಧಿಯೂ ಅವರಲ್ಲಿ ಇಲ್ಲ. ನೋಡಲಿಕ್ಕೆ ಮನೋರೋಗಿ ಬೇರೆ, ಹುಚ್ಚ ಎನ್ನುವ ಶಬ್ದಕ್ಕೆ ಕರೆಯಲು ಅರ್ಹತೆ ಇಲ್ಲದಂತಹ, ಆದರೆ ಹುಚ್ಚನಿಗಂತಲೂ ವಿಚಿತ್ರವಾದ ವಾದವನ್ನು ಮಾಡ್ತಕ್ಕಂತಹ ವ್ಯಕ್ತಿ. ಹಾಗಾಗಿ ಇಲ್ಲಿ ಏನಿರ್ತದೆ ಅಂತಂದ್ರೆ ಸಂಪೂರ್ಣ ಬುದ್ಧಿ ಇದ್ದೂ ಕೂಡ ಉದ್ದೇಶದಲ್ಲಿ ಆಗುವ ವ್ಯತ್ಯಾಸದಿಂದಾಗಿ, ತನ್ನ ಬದುಕಿಗೆ ಬೇಕಾದ ಉದ್ದೇಶದಲ್ಲಿ ಆಗುವ ವ್ಯತ್ಯಾಸದಿಂದಾಗಿ ವ್ಯಕ್ತಿ ಅಂತಹ ಒಂದು ರೂಢಿಯನ್ನ ಮಾಡಿಕೊಳ್ತಾನೆ. ಅದು ಈ ಜನ್ಮದಲ್ಲೂ ಕೂಡ ಮಾಡಿಕೊಳ್ಳಿರುವಂತಹ ಅಪಾಯ ಇರ್ತದೆ. ಹಾಗಾಗಿ ಉದಾಹರಣೆ, ಇವತ್ತು ಮಕ್ಕಳು ಮೊಬೈಲ್ ಅನ್ನು ನೋಡ್ತಾರೆ. ಆ ಮೊಬೈಲ್ ಅನ್ನು ನೋಡುವುದರಿಂದ ಏನಾಗ್ತದೆ ಅಂದ್ರೆ ಅವರಿಗೆ ಅನುಭವವಿಲ್ಲದ ಜ್ಞಾನವನ್ನ ಪಡಿತಾರೆ. ಯಾವಾಗ ಅನುಭವವಿಲ್ಲದ ಜ್ಞಾನವನ್ನ ಪಡಿತಾರೋದು ಜಗತ್ತಿಗೆ ಮಾರಕವಾಗ್ತದೆ. ಅನುಭವಯುತವಾದ ಜ್ಞಾನ ಯಾವತ್ತೂ ಕೂಡ ಸಂಪೂರ್ಣವಾಗಿ ಜಗತ್ತಿಗೆ ಹಿತವನ್ನು ಉಂಟು ಮಾಡಬಲ್ಲದು. ಇಂತಹ ಒಂದು ಅಪಾಯ ಇವತ್ತು ಮೊಬೈಲ್ನಿಂದ ಕಂಡು ಬರ್ತಾ ಇದೆ. ಹಾಗೆ ಈ ವ್ಯಕ್ತಿಗೆ ಕೇಳಿದಾಗ, ಪರಿಹಾರವನ್ನು ಕೇಳಿದಾಗ ಒಂದು ವಿಷಯ ಉಂಟಾಯ್ತು. ಇವನಿಗೆ ಯಾವ ಮಂತ್ರಗಳನ್ನ ಜಪಕ್ಕೆ ಕೊಡ್ತಿರೋ ಅಥವಾ ಏನಾದರೂ ಶಾಂತಿ ಮಾಡಿಸ್ತಿರೋ, ಏನು ಮಾಡೋದ್ರಿಂದ ಇವನು ಸರಿ ಆಗ್ತಾನೆ ಹೇಳಿದೆ. ಇವರಿಗೆ ಯಾವುದೇ ರೀತಿಯಾದಂತಹ ದೇವತಾ ಆರಾಧನೆಯಿಂದಾಗಲಿ ಅಥವಾ ಯಾವುದೇ ಜಪದಿಂದಾಗಲಿ ಈ ವ್ಯಕ್ತಿಯು ಸರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಮನಸ್ಸನ್ನ ಬದಲಾಯಿಸಿದಾಗ ಮಾತ್ರ ಸಾಧ್ಯ ಉಂಟು. ಹಾಗಿದ್ರೆ ಯಾವುದಾದ್ರೂ ಔಷಧಿಯನ್ನಾದ್ರೂ ಕೊಟ್ಟರೆ ಇವನು ಸರಿ ಆಗ್ತಾನ ಎನ್ನುವ ಮಾತನ್ನು ಕೇಳಿದಾಗ ಅವರಿಗೆ ಕೇಳಿದೆ, ಮನೋರೋಗಕ್ಕೆ ನೀವು ಔಷಧಿಯನ್ನ ಕೊಡುವಂತವರು ಅನೇಕರಿಗೆ ಕೊಟ್ಟು ಸರಿ ಮಾಡಿದರ ಕೂಡ, ಆದರೆ ಬುದ್ಧಿಗೆ ಔಷಧಿಯನ್ನು ಕೊಡುವಂತಹ ವ್ಯವಸ್ಥೆ ನಿಮ್ಮಲ್ಲಿದೆಯಾ ಅಂತ ಕೇಳಿದೆ. ಯಾಕೆಂದ್ರೆ ಇಲ್ಲಿಯ ಈ ಜನ್ಮದಲ್ಲಿ ಮಾಡಿಕೊಂಡ ಬುದ್ಧಿಯ ಪರಿವರ್ತನೆ, ಬುದ್ಧಿಯಲ್ಲಾದಂತಹ ಭ್ರಮೆ, ಇದಕ್ಕೆ ನಿಮ್ಮಲ್ಲಿ ಯಾವುದಾದ್ರೂ ಔಷಧಿ ಇದೆಯಾ? ನಿದ್ದೆ ಮಾತ್ರ ಕೊಡಬಹುದು, ಅದು ಮತ್ತೆ ಎದ್ದಾಗ ಜಾಗೃತವಾದಾಗ ಮತ್ತೆ ಬುದ್ಧಿ ಇದೇ ಕೆಲಸವನ್ನೇ ಮಾಡ್ತದೆ.
ಹಾಗಾಗಿ ಅದಕ್ಕೆ ಯಾವುದೋ ಔಷಧಿ ಇಲ್ಲ ಅಂತ ಹೇಳಿದಾಗ ಹಾಗಿದ್ರೆ ಏನ್ ಮಾಡ್ಬೇಕು? ಯಾವುದನ್ನು ಮಾಡಬೇಡಿ, ಅವನು ಯೋಗ ಇದ್ದಾಗ ಅವನು ಸರಿ ಆಗ್ತಾನೆ ಅಂತ ಹೇಳಿದ್ರು. ಈ ಉದಾಹರಣೆ ನನ್ನ ನೆನಪಾಗಿದೆ. ಯಾಕೆ ಅಂತ ಕೇಳಿದ್ರೆ, ಈ ಸರಸ್ವತಿ ಧ್ಯಾನ ಇತ್ಯಾದಿಗಳನ್ನ ಮಾಡೋದ್ರಿಂದ ಆಂತರಿಕವಾದ ಜ್ಞಾನ ಯಾರಿಗೆ ಜಾಗೃತವಾಗ್ತದೆಯೋ ಇಂಥದ್ದಕ್ಕೂ ಇದು ಸರಸ್ವತಿಯ ಧ್ಯಾನ ಔಷಧ ರೂಪದಲ್ಲಿ ಪಡೆಯಬಹುದು. ಅಂದರೆ ಇದರ ಒಂದು ಪರಾಕಾಷ್ಠೆ ಎಷ್ಟಿದೆ ಎಂಬುದು ನಿಮಗೆ ಒಂದು ಅರ್ಥವಾಗಲಿ ಎನ್ನುವ ದೃಷ್ಟಿಯಿಂದ ಈ ಉದಾಹರಣೆಯನ್ನು ಹೇಳಿದ್ದೇನೆ. ಆದ್ದರಿಂದಾಗಿ ಬುದ್ಧಿಯಲ್ಲಿ ಉಂಟಾಗುವ ಭ್ರಮೆ, ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರದಲ್ಲಿರುವಂತಹ ಗೊಂದಲಗಳು, ಇದೆಲ್ಲವೂ ತೀರ್ಮಾನವಾಗುವಂಥದ್ದು ಈ ಧ್ಯಾನದಿಂದ. ಇನ್ನು ಆಂತರಿಕವಾದಂತಹ ಒಂದು ರೋಗ ನಿರ್ಣಯ ಅನ್ನುವಂಥದ್ದು ಹಾಗೆ ನಮ್ಮ ಬುದ್ಧಿಯು ಸರಿಯಾದ ರೀತಿಯಲ್ಲಿ ನಮ್ಮ ದೇಹದ ಅಂಗಗಳಿಗೆ ನಮ್ಮ ಮನಸ್ಸು ಮತ್ತು ಬುದ್ಧಿಗಳು ಆ ಒಂದು ಸಂಕೇತವನ್ನ ಸರಿಯಾದ ರೀತಿಯಲ್ಲಿ ಕೊಡುವ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಿದ್ಧಿ ಸರಸ್ವತಿ ಧ್ಯಾನದಲ್ಲಿ ಆಗ್ತದೆ. ಆದರೆ ಸರಳ ಸರಸ್ವತಿ ಧ್ಯಾನದಿಂದಲೂ ಅದನ್ನು ಅಧ್ಯಯನ ಮಾಡ್ತಾ ಹೋದಾಗ, ನಮ್ಮ ಆಂತರಿಕ ಜಗತ್ತನ್ನು ನಾವು ಪ್ರವೇಶ ಮಾಡಿದಾಗ, ಒಳಗಡೆಯ ಪ್ರಕ್ರಿಯೆಗಳನ್ನು ನಾವು ಅಭ್ಯಾಸ ಮಾಡಿ ಒಳಗಡೆಯ ಪ್ರಜ್ಞಾನವನ್ನು ನಾವು ಪಡೆದುಕೊಂಡಾಗ ಆಗ ಏನಾಗ್ತದೆ, ನಮಗೆ ಆದೇಶವನ್ನು ನೋಡಿ ಕಾಲಿಗೆ ಮುಳ್ಳು ಚುಚ್ಚಿದಾಕ್ಷಣ ನಮ್ಮ ಮನಸ್ಸು ಆ ಕಾಲಿಗೆ ಮುಳ್ಳು ಚುಚ್ಚಿದಂತಹ ಒಂದು ಸಂಕೇತ ನಮ್ಮ ಮನಸ್ಸಿಗೆ ರವಾನೆಯಾಗಿ ಆ ಮನಸ್ಸು ಆ ಕಾಲನ್ನು ಎತ್ತುವಂತೆ ಆದೇಶವನ್ನು ಕೂಡ ಮಾಡುವಂತಹ ವ್ಯವಸ್ಥೆ ಏನಿದೆ, ಇದು ನಮ್ಮ ಮೂಲ ದೇಹದಲ್ಲಿಯೇ ಬಂದಿರುವಂತಹ ಸ್ವಾಭಾವಿಕ ವ್ಯವಸ್ಥೆ. ಇಂತಹ ಒಂದು ವ್ಯವಸ್ಥೆ ಇದ್ದಾಗ ದೇಹದ ಯಾವುದೋ ಭಾಗದಲ್ಲಿ ಒಂದು ರೋಗವಿದ್ದರೆ ಸಂದೇಶವನ್ನು ಕಳಿಸುವ ಸಾಮರ್ಥ್ಯ ಬೇಕೆ ನಮ್ಮ ದೇಹಕ್ಕಿಲ್ಲ. ಇದು ನಮ್ಮ ಪ್ರಶ್ನೆ ಉಂಟಾಗ್ತದೆ. ಅಲ್ಲಿ ಗೊತ್ತಾಗ್ತದೆ ಈ ಭಾಗದಲ್ಲಿ ನೋವಿದೆ ಎಂಬುದನ್ನ ಸಂದೇಶ ಕಳಿಸ್ತಾ ಇರ್ತದೆ. ಅದು ಯಾಕೆ ನೋವಾಗಿದೆ ಅಂತ ಸ್ಕ್ಯಾನಿಂಗ್ ಮಾಡಿ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಆಂತರಿಕ ಜಗತ್ತನ್ನು ನಾವು ಪ್ರವೇಶ ಮಾಡಿದಾಗ ನಮ್ಮ ದೇಹದ ಭಾಗದಲ್ಲಿ ಯಾವಾಗ ತೊಂದರೆ ಪ್ರಾರಂಭವಾಗ್ತದೆ ಅಂತ ಗಮನ ಕೂಡ ಹೋಗ್ತದೆ. ಉದಾಹರಣೆಗೆ, ನಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಹೊಟ್ಟೆ ನೋವಿರ್ತದೆ. ಆಗ ನಾವು ನಮಗೆ ಇಷ್ಟವಿಲ್ಲದ, ಉದಾಹರಣೆ ವಿದ್ಯಾರ್ಥಿಗಳಾಗಿದ್ರೆ ಓದೋದ್ರೆ ತುಂಬಾ ಹೊಟ್ಟೆ ನೋವು ಬಂತು ಅಂತ ಮಲಗಿ ರೆಸ್ಟ್ ತಗೊಂಡ್ಬಿಡೋಣ ಅಂತ ಹೇಳಿ ಓದೋದ್ರಿಂದ ಎಸ್ಕೇಪ್ ಆಗೋದಕ್ಕೂ ಹೊಟ್ಟೆ ನೋವು ಜಾಸ್ತಿ ಆಗ್ತದೆ. ಇದು ಮಾನಸಿಕವಾಗಿ ಆಗೋದಲ್ಲ. ಅದೇ ಸ್ವಲ್ಪ ಹೊಟ್ಟೆ ನೋವಿದ್ದೆ ಆದ್ರೂ ಐಸ್ ಕ್ರೀಮ್ ಕಂಡುಬಿಡ್ತು ತಿನ್ಬೇಕು, ನಂಗೆ ಗೊತ್ತಿದೆ ಹೊಟ್ಟೆ ನೋವು ಅಂತ ಬಾಯ್ಬಿಟ್ಟು ಹೇಳಲ್ಲ, ನಂಗೆ ಆಸೆ ಇದೆ ಅದ್ರದ್ದು. ಆಗ ಹೊಟ್ಟೆ ನೋವು ಬಂದ್ರೂ ಪರವಾಗಿಲ್ಲ, ಐಸ್ ಕ್ರೀಮ್ ತಿನ್ಬೇಕು ಅನ್ನುವಂತಹ ಮನೋಜಾಗೃತಿ ಉಂಟಾಗ್ತದೆ. ಹಾಗಾಗಿ ಇಂತಹ ಒಂದು ಅವ್ಯವಸ್ಥಿತವಾದ ಮನಸ್ಥಿತಿಗೆ ಸರಿಯಾದಂತಹ ವ್ಯವಸ್ಥೆ ಸರಸ್ವತಿ ಧ್ಯಾನ. ಹಾಗಾಗಿ ಇದು ಮಕ್ಕಳಿಂದ ಹಿಡಿದು ಇವತ್ತು ನಾವು ಏನು ಸರಸ್ವತಿ ಧ್ಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ತರಬೇತಿಗಾಗಿ, 18 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಕೂಡ ಅಥವಾ ವಯಸ್ಕರಿಗೂ ಕೂಡ ಯಾರ್ಯಾರು ಈ ಧ್ಯಾನದಲ್ಲಿ ಆಸಕ್ತರಿದ್ದಾರೆ, ದೇಹದಲ್ಲಿ ಅನಾರೋಗ್ಯವಿದೆ, ಅವರು ಶಾರೀರಿಕವಾದ ದೋಷಗಳಿಗೆ ಆಸ್ಪತ್ರೆಯ ಔಷಧಿಯನ್ನು ಅವಲಂಬಿಸುವುದರ ಜೊತೆಗೆ ಈ ಧ್ಯಾನವನ್ನು ಮಾಡಿದಾಗ ಅದು ಸರಿಯಾದಂತಹ ಕೆಲಸವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಖಂಡಿತ ಹೊಂದುತ್ತದೆ. ಜೊತೆಗೆ ಮೊದಲಿನಿಂದಲೇ ಈ ರೀತಿಯಾದಂಥದ್ದು ಮಾಡ್ತಾ ಇದ್ರೆ ಮುಂದೆ ತೊಂದರೆಯಾಗುವ ದೈಹಿಕ ತೊಂದರೆಯನ್ನು ಕೂಡ ನಮ್ಮ ಮನಸ್ಥಿತಿ ಅದನ್ನು ತಡೆದು ನಿಲ್ಲಿಸುವ ಶಕ್ತಿ ಇರ್ತದೆ. ಉದಾಹರಣೆಗೆ, ನಮ್ಮ ದೇಹದಲ್ಲಿ ನಮ್ಮ ಮನೋಭಾವನೆ ಹೇಗೆ ಕೆಲಸ ಮಾಡ್ತದೆ ಅಂತಂದ್ರೆ, ನಾವು ಸುಮ್ಮನೆ ತುಂಬಾ ಸಂತೋಷದಿಂದಿದ್ವಿ, ತಕ್ಷಣ ಯಾವುದೋ ಆಘಾತಕಾರಿ ವಿಷಯ ನಮಗೆ ಬಂದ್ಬಿಡ್ತು, ಕಣ್ಣಲ್ಲಿ ನೀರು ಬರುವ ವ್ಯವಸ್ಥೆ ಕೇವಲ ಶ್ರುತಿಯಿಂದ, ಕಿವಿಯಿಂದ ಕೇಳಿದ ಶಬ್ದದಿಂದ ಆ ಭಾವನೆಗಳು ಜಾಗೃತವಾಗಿ, ಮನಸ್ಸು ಎನ್ನುವಂಥದ್ದು ವ್ಯಗ್ರವಾಗಿ, ಆ ನಮ್ಮವರ ಕಡೆಯವರು ಯಾರೋ ತೀರಿ ಹೋದ್ರು ಅಥವಾ ಇತ್ಯಾದಿಗಳ ಅಂತ ವಿಷಯವನ್ನು ಕೇಳಿದಾಗ ಸ್ವಾಭಾವಿಕವಾಗಿ ನಮಗೆ ಗೊತ್ತಿಲ್ಲದೆ ಕಣ್ಣಿನಲ್ಲಿ ನೀರು ಇಳಿಯುವಂತಹ ವ್ಯವಸ್ಥೆ ನಮ್ಮ ದೇಹದಲ್ಲಿದೆ. ಅಂದ್ರೆ ನಮ್ಮ ಮನಸ್ಸು ನೇರವಾದಂತಹ ವ್ಯವಸ್ಥೆಯನ್ನು ಕೊಟ್ಟಿದೆ. ಈ ಕಣ್ಣಲ್ಲಿ ನೀರು ಹೇಗೆ ಬಂತು, ಯಾವ ರೀತಿಯಿಂದ ಬಂತು ಅಂದ್ರೆ ಕೇವಲ ಶಬ್ದ ಶ್ರವಣದಿಂದ ಬಂತು. ಶಬ್ದ ಶ್ರವಣವಾಗಿ ಮನಸ್ಸಿಗೆ ಹೋಗಿ ಮನಸ್ಸು ಅಲ್ಲಿ ದುಃಖಿತವಾಗಿ ಮನಸ್ಸೇ ದುಃಖಕ್ಕೊಳಗಾಗ್ತದೆ. ಆ ದುಃಖದ ಪರಿಣಾಮದಿಂದ ಇಲ್ಲಿ ಯಾವುದೋ ಒಂದು ಗ್ರಂಥಿಗಳು ತನ್ನ ಕ್ರಿಯೇಟಿವ್ ಆಗ್ತವೆ, ಅಲ್ಲಿ ಕ್ರಿಯಾಶೀಲವಾಗಿರ್ತವೆ. ಹೀಗೆ ಕ್ರಿಯಾಶೀಲವಾದಂತಹ ಗ್ರಂಥಿಗಳಿಂದ ನೀರು ಕಣ್ಣಿನಿಂದ ಇಳಿಲಿಕ್ಕೆ ಪ್ರಾರಂಭವಾಗುತ್ತೆ. ಈ ರೀತಿಯಾಗಿ ಇರುವ ವ್ಯವಸ್ಥೆ ಇರುವಾಗ ನಮ್ಮ ದೇಹದ ದೋಷಕ್ಕೆ ನಾವು ಸಂಕೇತವನ್ನು ಕೊಡಿಸಲಿಕ್ಕೆ ಸರಸ್ವತಿ ಧ್ಯಾನ ಅತ್ಯಂತ ಸುಲಭವಾಗಿ ಒಳಗಡೆಯ ಜ್ಞಾನವನ್ನ ಜಾಗೃತ ಮಾಡಿ ಕೊಡುವಂತಹ ವ್ಯವಸ್ಥೆಯಲ್ಲಿ ಅತ್ಯಂತ ಸುಂದರವಾದಂತಹ ಧ್ಯಾನ. ಹಾಗಾಗಿ ಇನ್ನೂ ಏನಾದರೂ ತಮಗೆ ಸಂದೇಹಗಳು ಅಥವಾ ಇದ್ರೆ ಕೇಳಬಹುದು. ಇನ್ನೊಂದು ಪ್ರಶ್ನೆ, ಹಾಗಾದ್ರೆ ಇಂದು ನಾಗರಿಕ ಜೀವನದಲ್ಲಿ ವರ್ತಮಾನ ಪತ್ರಿಕೆಯಲ್ಲಿ, ನ್ಯೂಸ್ ಪೇಪರ್ನಲ್ಲಿ ಎಲ್ಲ ಕಡೆ ನೋಡ್ತೀವಿ, ಮನುಷ್ಯ ಜೀವನ ಜರ್ಜರಿತನಾಗಿ ಮಾನಸಿಕ ವ್ಯಥೆಗೊಳಗಾಗಿ ಆತ್ಮಹತ್ಯೆ ಅಂತ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಯಾಕಂದ್ರೆ ಮನಸ್ಸಿನಲ್ಲಿ ಒಂದು ವಿಚಾರ, ಶರೀರವಾಗಿ ಒಂದು ವಿಚಾರ, ಬೇರೆ ಬೇರೆ ಎಲ್ಲ ಸಮಸ್ಯೆಗಳು ಅಷ್ಟೇ ಅಲ್ಲ, ಇವನ್ನ ಪರಸ್ಪರ ಹೊಂದಾಣಿಕೆ ಭಾವನೆ ಏನು ಇರ್ಲಾರ್ದನೆ ವೈಯಕ್ತಿಕ ಸಂಘರ್ಷಗಳ ಮಧ್ಯ ಕೌಟುಂಬಿಕಗಳು ಹಾಳಾಗ್ತಾ ಇದಾವೆ, ಸಮಾಜವೂ ಹಾಳಾಗ್ತಾ ಇದೆ. ಅದೇ ರೀತಿ ಭಯೋತ್ಪಾದಕಂತ ಸಮಸ್ಯೆಗಳು ಇವೆ. ಆದ್ರೆ ಇದನ್ನ ಮಾಡೋದ್ರಿಂದ, ಯೋಗದಿಂದ ಯಾವ ರೀತಿ, ಈ ಸರಸ್ವತಿ ಧ್ಯಾನದಿಂದ ಯಾವ ರೀತಿ ಒಂದು ಸಾಮರಸ್ಯ,
ಒಂದು ಸುಂದರವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡಬಹುದು. ಮತ್ತು ಆರೋಗ್ಯವಂತ ವ್ಯಕ್ತಿ, ಆರೋಗ್ಯವಂತ ಸಮಾಜ, ಇದನ್ನು ನಾವು ನಿರ್ಮಾಣ ಮಾಡಬಹುದು. ಇದರಿಂದ ಇಡೀ ದೇಶಕ್ಕೂ ನಮ್ಮ ಸಮಾಜಕ್ಕೂ ಒಳ್ಳೇದಾಗುತ್ತಲ್ಲ, ಆ ದೃಷ್ಟಿಯಿಂದ ತಾವು ಏನಾದರೂ ಹೇಳ್ಬೋದಾ ಅಂತ. ಖಂಡಿತವಾಗಿಯೂ ಇದೆ. ನಿಮ್ಮ ಪ್ರಶ್ನೆ ಉತ್ತಮವಾಗಿದೆ. ಇಲ್ಲಿ ನಾವು ಯಾವ ಕಡೆಯಿಂದ ಉತ್ತರ ಕೊಡಬೇಕು ಅಂತ ಯೋಚಿಸ್ತಾ ಇದ್ದೇವೆ. ಕಾರಣ ಏನು ಅಂತಂದ್ರೆ, ಒಂದು ಉದಾಹರಣೆಯನ್ನು ಹೇಳ್ತೇನೆ. ಒಂದು ಜ್ಯೋತಿಷಕ್ಕೆ ಬಂದಂತಹ ಒಂದು ವ್ಯಕ್ತಿಯಲ್ಲಿ ಹೊಸದಾಗಿ ಸೊಸೆ ಬಂತು ಮನೆಗೆ. ಅತ್ತೆ ಪ್ರಾರಂಭ ಮಾಡಿದ್ಲು, ಸೊಸೆ ಗುಡಿಸಿದ್ಲು. ಇನ್ನು ಸೊಸೆಗೂ ಅತ್ತೆಗೂ 25-30 ವರ್ಷದ ವ್ಯತ್ಯಾಸ ಉಂಟು. ಮಾನಸಿಕ ಸ್ಥಿತಿಯ ಅವ್ಯವಸ್ಥೆ ಹೇಗೆ ಉಂಟಾಗ್ತದೆ ಒಂದು ಕುಟುಂಬದಲ್ಲಿ? ಸಾಮರಸ್ಯತೆ ಎನ್ನುವ ಶಬ್ದವನ್ನು ನೀವು ಬಳಸಿದೆ, ಹಾಗಾಗಿ ನನಗೆ ನೆನಪಾಯಿತು. ಸೊಸೆ ಪಾಪ ಸ್ವಾಭಾವಿಕವಾಗಿ ಅವಳಿಗೆ ಎಷ್ಟು ಕೆಲಸ ಗೊತ್ತಿದೆಯೋ, ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲಿನ ಹೆಣ್ಣು ಮಕ್ಕಳಿಗಿದ್ದಷ್ಟು ಆ ಚಾತುರ್ಯತೆ ಕೆಲಸದಲ್ಲಿ ಕಡಿಮೆ ಇರಬಹುದು ಕೆಲವರಿಗೆ. ಕಾರಣ ಅಂದ್ರೆ ಅಧ್ಯಯನದಲ್ಲಿ ಹೋದಾಗ ಮನೆಯ ಕೆಲಸಗಳ ಅಷ್ಟೊಂದು ರೂಢಿ ಇರೋದಿಲ್ಲ. ಆಗ ಮನೆಯ ಕೆಲಸದಲ್ಲಿ ಆಗುವಂತಹ ವ್ಯತ್ಯಾಸಗಳಲ್ಲಿ ಒಂದು ಪ್ಲೇಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಮನೆಯನ್ನ ಕ್ಲೀನ್ ಮಾಡ್ತಾಳೆ ಸೊಸೆ. ಅತ್ತೆ ಮತ್ತೆ ಆ ಸೊಸೆ ಗುಡಿಸಿದಲ್ಲೇ ಮತ್ತೆ ಗುಡಿಸುವ ವ್ಯವಸ್ಥೆ ಮಾಡ್ತಾಳೆ. ಹಾಗೆ ಪ್ಲೇಟ್ ತೊಳೆದಿರ್ತಾಳೆ ಸೊಸೆ, ಅವಳು ಆ ಪ್ಲೇಟನ್ನು ಅತ್ತೆ ಮತ್ತೆ ತೊಳೆದಿರ್ತಾಳೆ. ಇದು ನೀನ್ ತೊಳೆದಿದ್ದು ಸರಿಯಾಗಿಲ್ಲ ಅಂತ ಹೇಳೋದಕ್ಕಿಂತ ಜನ ಬಂದಾಗ ನಮ್ಮ ಅತ್ತೆ ಪ್ರಾರಂಭ ಮಾಡ್ತಾಳೆ, ಇನ್ನು ಸ್ವಲ್ಪ ಕಲಿಬೇಕು ಕೆಲಸ, ಇನ್ನು ಸರಿಯಾಗಿ ಕಲ್ತಿಲ್ಲ ಅವಳು, ಇನ್ನು ಸರಿಯಾಗಿ ತೊಳಿಬೇಕು ಅವಳು, ಒಂದು ಮಾಡ್ಬೇಕು, ಕಸ ಕ್ಲೀನ್ ಮಾಡ್ಬೇಕು, ಮನೇಲಿ ಇನ್ನು ಏನೋ ಅನುಭವ ಇಲ್ಲ ಅವಳಿಗೆ ಅನ್ನೋ ಈ ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಸೊಸೆಗೆ ನೇರವಾಗಿ ಪ್ರೀತಿಯಿಂದ ಹೇಳದ ತಾಯಿಯ ಸ್ಥಾನದಲ್ಲಿ ನಿಂತು ಹೇಳಬೇಕಾಗಿದೆ ಅತ್ತೆ ಹಾಗೆ ಹೇಳ್ದೇನೆ ಹೀಗೆ ಮಾಡಿದಾಗ ಅವಳ ಮನಸ್ಸಿನಲ್ಲಿ ಗೊಂದಲ, ಈ ಮನೇಲಿ ಹೊಂದ್ಕೊಳ್ಳೋದು ಹೇಗಪ್ಪ, ಈ ಅತ್ತೆಗೆ ಹೊಂದ್ಕೊಳ್ಳೋದು ಹೇಗಪ್ಪ ಇತ್ಯಾದಿಗಳು ಪ್ರಾರಂಭವಾಗುತ್ತೆ. ಹಾಗೆ ದಿನ ದಿನ ಜಾಸ್ತಿ ಆಗ್ತಾ ತಾನೇ ಗ್ರೇಟು ಅಂತ ಅತ್ತೆ ತೋರಿಸ್ಕೊಳ್ಳೋದಕ್ಕಾಗಿ ಪ್ರತಿಯೊಂದು ಕೆಲಸದಲ್ಲೂ ಸೊಸೆಯ ಮೇಲೆ ಈ ರೀತಿಯಾಗಿ ಹೇಳ್ತಾ ಬರ್ತಾಳೆ. ಹೊರತು ಅವಳಿಗೆ ತಿದ್ದಿಕೊಳ್ಳಿಕ್ಕೆ ಅವಕಾಶ ಕೊಡೋ ಬದಲು ಅವಳು ಸಂಪೂರ್ಣವಾಗಿ ಮನಸ್ಥಿತಿಯಿಂದ ಅತ್ತೆಯಿಂದ ದೂರವಾಗುವಂತ ಮಾನಸಿಕ ವ್ಯವಸ್ಥೆ ಪ್ರಾರಂಭ ಆಗೋಗುತ್ತೆ. ಹೀಗಿರುವಾಗ ಒಂದು ಕುಟುಂಬ ನನ್ನಲ್ಲಿ ಬಂತು. ಆಗ ಅತ್ತೆ ಸೊಸೆಯ ಈ ರೀತಿ ಆಯ್ದು ವಿಕೋಪಕ್ಕೆ ಹೋಯ್ತು. ವಿಕೋಪಕ್ಕೆ ಎಲ್ಲಿ ಹೋಯ್ತು ಅಂತಂದ್ರೆ, ಅತ್ತೆ ಇದ್ರೆ ತಾನು ಮನೆ ಕೆಲಸನೇ ಮಾಡೋದಿಲ್ಲ ಅಂತ ಅವಳು ಕೂತ್ಕೊಂಡು ಅಷ್ಟು ಅತ್ತೆನೇ ಕೆಲಸ ಮಾಡ್ಬೇಕು. ಈ ರೀತಿಯಾದ ಮಾನಸಿಕ ಸಾಮರಸ್ಯತೆ ಮುರಿದು ಹೋಯ್ತು. ಮನೆಯ ಸಾಮರಸ್ಯತೆ ಮುರಿಯೋದಕ್ಕೆ ಇವು ಒಂದು ಕಾರಣಗಳು. ಹೀಗೆ ಸಾಮರಸ್ಯತೆ ಮುರಿದೋಯ್ತು. ಮಗ ಅದೊಂದು ತಾಯಿ ಪರವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಹೆಂಡತಿ ಪರವಾಗಿ ಮಾತಾಡ್ಲಿಕ್ಕೂ ಆಗುದಿಲ್ಲ. ಈಗ ತಾಯಿ ಹೇಳೋದು ಈ ತರ ಇದೆ, ಇವಳು ತಾಯಿಯನ್ನು ಬಿಟ್ಕೊಡ್ಲಿಕ್ಕೆ ಆಗುದಿಲ್ಲ, ಹೆಂಡತಿಯನ್ನು ಬಿಟ್ಕೊಡ್ಲಿಕ್ಕೆ ಆಗಿದೆ. ತ್ರಿಶಂಕು ಸ್ಥಿತಿಯಲ್ಲಿ ಬಂದು ಜ್ಯೋತಿಷ್ಯ ಕೇಳಿದಾಗ ನಾನಂದೆ, ನೀನ್ ಬರ್ಬೇಡ ಜ್ಯೋತಿಷ್ಯಕ್ಕೆ, ಅವ್ರಿಬ್ಬರನ್ನ ಕರೆ ಕೂರ್ಸಿ ನೀ ಎಲ್ಲರೂ ಹೋಗು, ನಾನು ಪರಿಹಾರ ಹೇಳ್ತೀನಿ ಅಂತ. ಹೀಗೆ ಮಾಡಿದಾಗ ಇಬ್ಬರಲ್ಲೂ ಕೇಳಿದೆ, ಹೌದು ನಿಮ್ಮ ಮನೆಯಲ್ಲಿ ಮೊದಲು ಈ ರೀತಿ ಗಲೀಜ್ ಆಗ್ತಾ ಇರ್ಲಿಲ್ವಂತ ಅತ್ತೆ ಕೇಳಿಲ್ಲ, ನಾನು ತುಂಬಾ ಕ್ಲೀನ್ ಮಾಡ್ತಾ ಇದ್ದೆ, ಇವತ್ತು ನಾನೇ ಮಾಡ್ತಾ ಇದ್ದೆ. ಅಂದ್ರೆ ಈಗ ಆ ಸೊಸೆ ಮಾಡೋದೇ ಬೇಡವಾ ಇವತ್ತು ಜೀವನದಲ್ಲಿ? ಹಾಗಿದ್ರೆ ಮನೆ ಕ್ಲೀನ್ ಮಾಡೋದು ಬೇಡವಾ? ನಿಮ್ಗೆ ವಯಸ್ಸಾಗ್ತಾ ಹೋದಾಗ ಕೈ ಕಾಲಲ್ಲಿ ಗುಡಿಸೋದಕ್ಕೂ ಆಗೋದಿಲ್ಲ. ಅವಾಗ ಸೊಸೆ ಮಾಡ್ಬೇಕು ಅಂದ್ರೆ ಅವಾಗ ಕ್ಲೀನ್ ಆಗೋದಿಲ್ಲ. ಹಾಗೆ ಈಗಲಿಂದ ಕ್ಲೀನ್ ಮಾಡಕ್ ಬಿಟ್ರೆ ಅವಾಗಾರು ಕ್ಲೀನ್ ಆಗ್ಬೋದಲ್ಲ ಅಂತ ಹೇಳಿದೆ. ಹಾಗೆ ಹೇಳಿದಾಗ ಅವ್ರಿಗೆ ಹೇಳ್ಬಿಟ್ಟು, ಹೌದು ಸ್ವಾಮಿ ಹಾಗಿದ್ರೆ ಇದಾಗತ್ತೆ ಅಂತೆಲ್ಲ ಅತ್ತೆ ಅದು ಕಳಿಸಿ ಸೊಸೆ ಹತ್ರ ಕೂರಿಸಿದೆ. ನೀವು ಆ ಕಡೆ ಹೋಗಿ ಸೊಸೆ ಹತ್ರ ಸ್ವಲ್ಪ ಮಾತಾಡ್ತೀವಿ ಅಂತ ಹೇಳಿ ಸೊಸೆಗೆ ಒಂದು ಮಾತು ಹೇಳಿದೆ, ಏನಿಲ್ಲಮ್ಮ ನೀವು ಬೇಜಾರ ಬಹಳ ಮಾಡ್ಕೊಂಡಿದೀಯಾ, ಅಪ್ಪನ ಮನೆಯಲ್ಲಿ ಸುಖವಾಗಿ ಬೆಳೆದು ಬಿಟ್ಟಿದ್ಯಾ, ಯಾವ ಕೆಲಸನೂ ಮಾಡಿಲ್ಲ, ಹಾಗಾಗಿ ಇಲ್ಲಿ ಬಂದು ಕಷ್ಟ ಪಡ್ತಾ ಇದೀಯಾ, ಹಾಗಾಗಿ ಇಲ್ಲಿ ನಿನಗೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ನನಗೆ ಗೊತ್ತಾಯ್ತು. ಹೌದು ಸ್ವಾಮಿ, ನಮ್ಮ ಊರಲ್ಲಿ ಆ ತರ ಮಾಡ್ತಾರೆ, ಇಲ್ಲಿ ಊರಲ್ಲಿ ನೋಡಿದ್ರೆ ಸಂಪ್ರದಾಯ ಹೇಗಿದೆ, ನಮ್ಗೆ ಆ ಸಂಪ್ರದಾಯ ಗೊತ್ತಿರೋದಿಲ್ಲ, ನಮ್ಗೆ ಬಂದಿಲ್ಲ ಅಂತ ಹೇಗೆ ಹೇಳ್ತಾರೆ. ಅವಾಗ ಯಾವ್ದೋ ಮಾಡೋದೇ ಬೇಡ ಅಂತ ನಮ್ಮ ಮನಸ್ಥಿತಿಯಾಗಿ ವ್ಯಗ್ರಾಗಿ ಬೇರೆ ಮನೆ ಮಾಡೋಣ ಅಂತ ಗಂಡ ಹತ್ರ ಹೇಳ್ತಾ ಇದ್ದೀನಿ. ಇದ್ದವನೊಬ್ಬನ ಮಗ ಬೇರೆ ಮನೆ ಮಾಡ್ಕೊಂಡು ಇನ್ನೇನ್ ಬದುಕೋದು, ಅತ್ತೆ ಮಾವನನ್ನು ಬೇರೆ ಕಡೆ ಇರುವಂತ ಪರಿಸ್ಥಿತಿ. ಹೀಗೆ ಸಾಮರಸ್ಯತೆ ಹಾಳಾಗುವಂತಹ ಸ್ಥಿತಿ ಆ ಬಂದಂತ ಸೊಸೆ ಇಲ್ಲ. ಆಗ ಕೇಳಿದೆ, ನೀನೊಂದು ಕೆಲಸ ಮಾಡ್ತೇನಮ್ಮ ಅಂತ ಕೇಳಿದೆ. ಏನು? ನೀನು ಬೇರೆ ಆಗೋ ಚಿಂತನೆ ಮೊದಲು ಬಿಡು, ಆಮೇಲೆ ನೋಡ್ಕೊಳ್ಳೋಣ ಅದನ್ನ, ನಾನೊಂದು ಪ್ರಯೋಗ ಹೇಳ್ತೀನಿ, ಮಾಡಿ ನೋಡ್ತೀಯ ನಾನು ಅಂತ ಕೇಳಿದೆ. ಏನು? ಒಂದು ಮಾನಸಿಕವಾದ ಪ್ರಯೋಗ, ಸಿದ್ಧತೆ ಮಾಡ್ತೀನಿ ಅಂತಂದ್ರೆ. ಏನು? ಏನಿಲ್ಲ, ನೀನು ಅತ್ತೆಯನ್ನು ಬಂದವ್ರ ಹತ್ರ ಏನ್ ಹೇಳಿ, ನನ್ನ ಅತ್ತೆ ಕಾಟ ಕೊಡ್ತಾಳೆ ಅಂತ ಮಾತಾಡ್ತಿದೀಯಲ್ವಾ? ಹೌದು. ಏನ್ ಮಾಡೋದು ಈ ತರ ಮಾತಾಡಿದಾಗ? ಇಷ್ಟೊಂದು ಮನಸ್ಸಿಗೆ ನೋವಾಗುವಂತೆ ಮಾತಾಡ್ತಾಳೆ, ನಾ ಹೇಳಲೇಬೇಕಲ್ವ ಸ್ವಾಮಿ? ಹಾಗಲ್ಲ, ಇವತ್ತಿನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ ನೀನು. ಯಾಕೆಂದ್ರೆ ಅವರು ನಿಮಗಿಂತ ದೊಡ್ಡವರು ಅಂತ ತೋರಿಸ್ಕೊಳ್ಳೋದಕ್ಕೆ ಈಗ ಮಾಡ್ತಾ ಇದಾರೆ ಅನ್ನೋ ಸತ್ಯ ನಿನ್ಗೆ ಗೊತ್ತಾದಾಗ ಅವ್ರನ್ನ ಹೊಗಳಬೇಕು ಅನ್ನೋ ಕಾಮನ್ ಸೆನ್ಸ್ ನಿಮ್ಮಲ್ಲಿ ಜಾಗೃತ ಆಗ್ಬೇಕಲ್ವಾ? ಹಾಗಂತ ಹೊಗಳೋದು ನಾಟಕ ಇವಾಗ ನನಗೆ ಬದುಕೋದು ಇಷ್ಟ ಇಲ್ಲ, ಖಂಡಿತವಾಗಿಯೂ ಇಷ್ಟ ಇಲ್ಲ. ಆದ್ರೆ ನಾನು ಬೇರೆ ರೀತಿ ಯೋಚನೆ ಸರಿಯಾಗಿ ಗಮನಿಸಿ ಅಂತ ಹೇಳಿದೆ. ಇವತ್ತು ನೀವು ಹೋಗಿ ಕಸ ಗುಡಿಸಿ, ಎಕ್ಸಾಂಪಲ್ ಹೇಳಿದೆ, ಮತ್ತೆ ನಿಮ್ಮ ಅತ್ತೆ ಬಂದಲ್ಲಿ ಗುಡಿಸಿದ್ರು ಅಂತ ಖಂಡಿತವಾಗಿಯೂ ಗುಡಿಸ್ಲಿ, ಖುಷಿ ಪಡಿ, ಮತ್ತು ಕ್ಲೀನ್ ಆಗ್ತಾ ಇದೆ ಅಂತ.
ಮತ್ತೆ ಅವ್ರು ಗುಡಿಸಿದ ಮೇಲೆ ನೀವು ಕೂಡ ಮತ್ತೆ ಹೇಳಿ ತಗೊಂಡು ಅತ್ತೆ ಹತ್ರ ಹೇಳಿ, ಅಮ್ಮ ಎಲ್ಲಿಂದ ಬರ್ತಾ ಇದೆ ಅಮ್ಮ ಕಸ, ಅಮ್ಮ ಅಂತಾನೆ ಮಾತಾಡಿ, ಅತ್ತೆ ಅಂತಾನು ಹೇಳಬೇಡ, ನಾನೂ ಗುಡಿಸ್ದೆ ನೀವು ಗುಡಿಸ್ದೆ ಆದ್ರೂ ಕ್ಲೀನ್ ಆಗಿಲ್ಲ ನೋಡಿ ಅಂತ ನೀವು ಮತ್ತೆ ಹೇಳಿ ಹಿಡ್ಕೊಂಡು ಮತ್ತೆ ಗುಡಿಸ್ದೆ. ಅದಾದ್ಮೇಲೆ ಅತ್ತೆ ಮತ್ತೆ ಗುಡಿಸ್ತಾರ ನೋಡಿ, ಗುಡಿಸಿದ್ರೆ ಮತ್ತೆ ಅಯ್ಯಮ್ಮ ಇಲ್ಲಿ ಏನಾಗ್ತಾ ಇದೆ, ಇಷ್ಟೊಂದು ಕಸ ಬಂದು ಬೀಳ್ತಾ ಇದೆಯಲ್ಲ, ಮುನ್ಸಿಪಾಲ್ಟಿಗೆ ಹೇಳ್ಬೇಕಂತ ಕೇಳಿ ಮತ್ತೆ ಕಸ ಗುಡಿಸಿ. ಪ್ಲೇಟ್ ತೊಳೆದ್ರು ಹಾಗೆ ಮಾಡಿ, ಅವ್ರು ತೊಳೆದಿಟ್ಮೇಲೆ ಮತ್ತೆ ನೀವು ಹೋಗಿ ತೊಳಿರಿ, ಅಮ್ಮ ಎಷ್ಟು ಸರಿ ನೀವು ತೊಳೆದ್ರೆ ನಾವು ತೊಳೆದ್ರೆ ಇನ್ನೂ ಹೋಗೋದಿಲ್ಲ ಗಲೀಜಿದು, ಇದಕ್ಕೆ ಯಾವ್ದನ್ನ ತರಬೇಕು, ರಿನ್ ತರಬೇಕೋ ಯಾವ್ದು ತರಬೇಕು ಅಂತ ಅತ್ತೆನೇ ಪ್ರಶ್ನೆ ಮಾಡಿ ಪ್ರೀತಿಯಿಂದ, ಅಮ್ಮ ಅಂತ ಪ್ರೀತಿಯಿಂದ ಮಾತಾಡಿ. ಹಾಗೆ ಮಾತಾಡಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿ. ನೀವು ತೊಳೆದಿದ್ದು ಕ್ಲೀನ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ನಾನ್ ತೊಳೆದ್ರು ಕ್ಲೀನ್ ಆಗ್ತಾ ಇಲ್ಲ, ನೀನ್ ತೊಳೆದ್ರು ಕ್ಲೀನ್ ಆಗ್ತಿಲ್ಲ ಅಂತ ಇಬ್ಬರನ್ನು ಸೇರ್ಕೊಂಡು ಮಾತಾಡಿ ಅಂದ್ರೆ. ಹೀಗೆ ಮಾಡಿ ಪ್ರಯೋಗ ಮಾಡಿ ಒಂದು ವಾರದ ನಂತರ ನಂಗೆ ರಿಸಲ್ಟ್ ಹೇಳಿ ಅಂತ ಹೇಳಿದೆ. ಯಾವಾಗ ಈ ವಿಷಯವನ್ನು ಸೊಸೆ ಹೋಗಿ ಪ್ರತಿಯೊಂದು ವಿಚಾರಕ್ಕೂ ಹೀಗೆ ಮಾಡಕ್ ಶುರು ಮಾಡುದು, ಅತ್ತೆಯನ್ನು ಬೈತಾ ಇಲ್ಲ, ಬಂದವ್ರ ಹತ್ರ ನಮ್ಮ ಅತ್ತೆ ಅಂದ್ರೆ ಬಂಗಾರ ಅನ್ನೋ ತರ ಧ್ವನಿಯಲ್ಲಿ ಮಾತಾಡುದು, ಹೊಗಳಲಿಲ್ಲ ನೇರವಾಗಿ. ಆ ಧ್ವನಿಯಲ್ಲಿ ನಮ್ಮ ಅತ್ತೆ ಅಂದ್ರೆ ನಮ್ಮ ಅಮ್ಮ ಇದ್ದ ಹಾಗೆ, ನಮ್ಮ ಅಮ್ಮ ಅಂತಾನೆ ಕರಿತಾ ಇದ್ದೀನಿ ಇವತ್ತಿಂದ ಅಂತ ಪ್ರಾರಂಭ ಮಾಡೋದು. ಹೀಗೆ ಪ್ರಾರಂಭ ಮಾಡಿದ ಪರಿಣಾಮ ಏನಾಯ್ತು ಅಂದ್ರೆ ಮನೆಯಲ್ಲಿ ಸಾಮರಸ್ಯತೆ ಇದು ಅತ್ತೆಗೆ ಗೊತ್ತಾಗ್ತಾ ಬಂತು. ಹಾಗೆ ಗಂಡ ಬಂದ, ಅಯ್ಯೋ ಇವತ್ತು ಅಡ್ಗೆನೆ ಮಾಡಿಲ್ಲ ಕಣ್ರಿ, ಬೆಳಗಿಂದ ನಾವು ಅಮ್ಮ ನಾವು ಇಬ್ರು ಗುಡಿಸ್ತಾ ಇದ್ದೀವಿ, ಕ್ಲೀನ್ ಆಗ್ತಾ ಇಲ್ಲ, ಮುನ್ಸಿಪಾಲ್ಟಿಗರು ಹೇಳ್ರಿ ಈ ಕಸ ತಗೊಂಡೋಗೋದಕ್ಕೆ ಅಂತ. ಹಾಗಾಗಿ ಊಟಕ್ಕೆ ವ್ಯವಸ್ಥೆ ಮಾಡಿಲ್ಲ, ಹೋಟ್ಲಲ್ಲಿ ಊಟ ಮಾಡಿ ಅಂತ ಹೇಳೋ ಪರಿಸ್ಥಿತಿ ಬಂದಿತ್ತು ಅಂತ ಹೇಳೋದು. ಹಾಗಾಗಿ ಹೀಗೆ ಹೇಳಿದಾಗ ಏನಾಯ್ತು, ಅತ್ತೆಗೆ ತನ್ನ ತಪ್ಪಿನ ಅರಿವಾಯ್ತು. ಹಾಗಂತ ದೊಡ್ಡವರು ತಪ್ಪೇ ಮಾಡ್ತಾರೆ ಅಂತಲ್ಲ, ಅದನ್ನ ಸ್ವೀಕರಿಸುವಾಗ ಆಗುವ ವ್ಯತ್ಯಾಸದಿಂದ ಈ ಸಾಮರಸ್ಯತೆ ಹೊರಟು ಹೋಗ್ತದೆ. ಈ ಒಂದು ಆಂತರಿಕವಾದ ಜ್ಞಾನ ಜಾಗೃತಿ ಯಾವಾಗ ಆಗ್ತದೆ ಅಂದ್ರೆ, ಒಂದು ಕಥೆ ನೆನಪಾಗ್ಬೋದು. ಭೂಪಟವನ್ನ ಭಾರತದ ಭೂಪಟವನ್ನ ಹರಿದಾಗ ಹಿಂದ್ಗಡೆ ಒಂದು ಮನುಷ್ಯನ ಚಿತ್ರ ಇತ್ತು, ಆ ಮನುಷ್ಯನ ಚಿತ್ರವನ್ನು ಜೋಡಿಸಿದಾಗ ಇಡೀ ಭಾರತ ಸರಿಯಾಯ್ತು ಅನ್ನುವಂತ ಕಥೆ ಏನಿದೆ, ಅದೇ ರೀತಿಯಾಗಿ ವೈಯಕ್ತಿಕವಾಗಿ ಆಂತರಿಕವಾಗಿ ಯಾವ ವ್ಯಕ್ತಿ ಚಿತ್ತಶುದ್ಧಿಯನ್ನ ಮಾಡ್ಕೊಳ್ತಾನೋ ಆಗೇನಾಗ್ತದೆ ಅಂತ ಕೇಳಿದ್ರೆ ಇಡೀ ಪ್ರಪಂಚವೇ ಅವನಿಗೆ ಶುದ್ಧವಾಗಿ ಗೋಚರವಾಗ್ತದೆ. ಆಗ ಅವನ ಒಂದು ಸಾಮರ್ಥ್ಯದಿಂದ ಮನೋಬಲದಿಂದಾಗಿ ಸಂಪೂರ್ಣವಾಗಿ ಸುತ್ತಮುತ್ತಲಿದ್ದವರಲ್ಲೂ ಕೂಡ ಅದೇ ರೀತಿಯಾದಂತಹ ಪ್ರಭೆ ಬೀರಲಿಕ್ಕೆ ಪ್ರಾರಂಭವಾಗಿ ಮನೆಯಲ್ಲಿ ಸಾಮರಸ್ಯತೆ ಸಾಧ್ಯ ಆಗ್ತದೆ. ಒಂದೇ ಕೈಯಿಂದ ಯಾವತ್ತೂ ಕೂಡ ಚಪ್ಪಳೆ ಆಗುವುದಿಲ್ಲ. ಹಾಗಾಗಿ ನಾವು ಚಪ್ಪಳೆ ಹೊಡೆಯೋದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅದು ಗಲಾಟೆ ಆಗ್ತಾನೆ ಇರ್ತದೆ. ಹಾಗಾಗಿ ಆದಷ್ಟು ನಮ್ಮ ಒಂದು ಕಡೆನಾದ್ರೂ ನಾವನ್ನು ಹೇಗೆ ಅದನ್ನು ಸಹಿಸ್ಕೊಳ್ಬೇಕು ಅನ್ನುವ ತೇರಿ ನಮ್ಗೆ ಗೊತ್ತಾದಾಗ, ನಾನು ಏನು, ಏಕೆ ಹುಟ್ಟಿದ್ದೀನಿ, ನನ್ನ ಈ ಜನ್ಮದಲ್ಲಿ ಮಾಡಬೇಕಾಗಿದ್ದೇನು, ಇದೇನು ನನ್ನ ಸಂಸಾರ, ಸಂತೋಷಕ್ಕಾಗಿ ಜೀವನ ಮಾಡುವವನು ಯಾಕೆ ಸಂತೋಷಕ್ಕೆ ವಿರೋಧವಾದ ಸಿಟ್ಟುಗಳು, ಬೇಸರ, ಅಪ್ಸೆಟ್ ಇತ್ಯಾದಿಗಳನ್ನು ನಾನು ಮಾಡಿಕೊಳ್ತಾ ಇದ್ದೇನೆ ಇತ್ಯಾದಿ ಜ್ಞಾನವು ಜಾಗೃತವಾದಾಗ, ಆ ಸಂದರ್ಭದಲ್ಲಿ ಸರಿಯಾದಂತಹ ವ್ಯವಸ್ಥಿತವಾದಂತಹ ಮಾತುಕತೆಗಳು ಮೂಡಿದಾಗ, ಮನೋಭಾವನೆ ಶುದ್ಧಿ ಆದಾಗ ಸಾಮರಸ್ಯತೆ ಸರಿ ಇರ್ತದೆ. ಎಲ್ಲ ರೋಗಕ್ಕೂ ಔಷಧಿ ಅಲ್ಲೇ ಇದೆ. ಹಾಗಾಗಿ ಸರಸ್ವತಿ ಧ್ಯಾನ ಎನ್ನುವುದು ಧ್ಯೇಯವಾಗಿ ಇಟ್ಟುಕೊಂಡು ಮಾಡುವಂತಹ ವಿಶಿಷ್ಟವಾದ ಧ್ಯಾನವಾಗಿದ್ದರಿಂದ ಇದು ನಮ್ಮ ಮನಸ್ಸು ಬುದ್ಧಿ ಎಲ್ಲವನ್ನು ಕೂಡ ಮತ್ತೊಂದರ ಕಡೆ ಸೆಳೆದು, ಆ ಧ್ಯೇಯದ ಕಡೆ ಸೆಳೆದು, ಅವರು ಋಷಿಮುನಿಗಳು ಕೊಟ್ಟ ಕ್ರಮದಲ್ಲಿ ನಾವು ಮಾಡಿದಾಗ ಆ ಒಂದೊಂದು ಹಂತದಲ್ಲಿ ಮನಸ್ಸು ಒಂದು ಕ್ರಮಬದ್ಧತೆಯನ್ನು ಹೊಂದುತ್ತದೆ. ಆ ಮನಸ್ಸು ಮತ್ತು ಬುದ್ಧಿಗಳು ಒಂದು ಕ್ರಮಬದ್ಧತೆಗೆ ಅಳವಡಿಸಿಕೊಂಡಾಗ ಅದೊಂದು ಮಾನಸಿಕವಾದಂತಹ ಮತ್ತು ಬೌದ್ಧಿಕವಾದ ಶಿಸ್ತು ಕಾಣ್ತದೆ. ಇವತ್ತು ಜನರಲ್ಲಿ ಕೇವಲ ಬಟ್ಟೆಯ ಶಿಸ್ತು, ಎಲ್ಲ ರೀತಿಯಾದಂತಹ ಕಾರು ಅಥವಾ ಇತ್ಯಾದಿಗಳು ವ್ಯವಸ್ಥೆಯ ಶಿಸ್ತು, ಬಾಹ್ಯ ವ್ಯವಸ್ಥೆಯ ಶಿಸ್ತು ಕಾಣ್ತಾ ಇದೆಯೇ ಹೊರತು ಆಂತರಿಕ ಶಿಸ್ತು ಬರ್ತಾ ಇಲ್ಲ. ಈ ಆಂತರಿಕವಾದ ಶಿಸ್ತನ್ನ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಮಾಡ್ತಕ್ಕಂತಹ ಶಕ್ತಿ ಈ ಸರಸ್ವತಿ ಧ್ಯಾನಕ್ಕಿದೆ. ನಿಮ್ಮ ಪ್ರಶ್ನೆಗೆ ಸಮಾಧಾನವಾಗುವಂತ ಉತ್ತರ ಬಂತೆ? ಸಮಾಧಾನ ಪೂರ್ಣವಾಯ್ತು. ಇನ್ನೊಂದು ಕೊನೆಯದಾಗಿ ಒಂದು ಪ್ರಶ್ನೆ. ಇಂದು ಮನುಷ್ಯ ಭಾರಿ ವ್ಯಸನಿ ಆಗ್ತಾ ಇದೆ. ಯಾಕಂದ್ರೆ ಮದ್ಯಪಾನ ಇರ್ಬೋದು, ಜೂಜಿ ಇರ್ಬೋದು, ಹೊರಗಡೆ ತಿನ್ನೋದಿರ್ಬೋದು, ಇದಿರ್ಬೋದು. ಇಂದ್ರಿಯ ನಿಗ್ರಹ ಆಗ್ಲಾರ್ದನ ಹೇಳ್ತಾರಲ್ಲ, ನಮ್ಗೆ ಗೊತ್ತಿಲ್ಲ, ಇಂದ್ರಿಯ ನಿಗ್ರಹ ಅಂತಾರ. ಅದು ಆಗ್ಲಾರ್ದನ ಏನೇನೇನೇನೋ ತೊಂದರೆಗಳನ್ನ ಅನುಭವಿಸ್ತಾರೆ. ಹಿಂಗಾಗಿ ಸಾಕಷ್ಟು ಹೋಟೆಲ್ಗಳು ಆಗ್ತಾ ಇದಾವೆ, ಅದಕ್ಕೆ ತಕ್ಕಂತೆ ರೋಗ ರುಜಿನಗಳು ಹೆಚ್ಚಾಗಿ ಆಸ್ಪತ್ರೆಗಳು ಆಗ್ತಾ ಇದೆ. ಇದರಿಂದಾಗಿ ಮನುಷ್ಯ ತನ್ನ ಶಾರೀರಿಕ ಮಾನಸಿಕ ಅಸಮತೋಲನ ಕಳ್ಕೊಂಡು ಖರ್ಚು ಜಾಸ್ತಿ ಆಗಿ ಅವ ಆಂತರಿಕವಾಗಿನೂ ಹೊರಗಿನೂ ಎಲ್ಲ ರೀತಿಯಿಂದಲೂ ಇದಾಗ್ತಾ ಇದೆ, ಜರ್ಜರಿತ ಆಗ್ತಾ ಇದೆ. ಅದಕ್ಕೆ ಈ ಸರಸ್ವತಿ ಧ್ಯಾನದಿಂದ ನಾವ್ ಏನಾದ್ರೂ ನಿಯಂತ್ರಣ ಮಾಡ್ಲಿಕ್ಕೆ ಶಕ್ಯ ಇದೆನಾ ಇದನ್ನ? ಉತ್ತಮವಾದ ಪ್ರಶ್ನೆ. ಇಂದ್ರಿಯವನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಣ್ಣು ನೋಡುವುದು ಸ್ವಾಭಾವಿಕ, ಎಲ್ಲವೂ ಕೂಡ ಕಾಣ್ತದೆ. ನಾನು ನೋಡುವ ಸಂದರ್ಭದಲ್ಲಿ ಈ ವಸ್ತು ಕಾಣಬೇಕು, ಈ ವಸ್ತು ಕಾಣಬಾರ್ದು ಅನ್ನೋದನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿನ ಸ್ವಾಭಾವಿಕ ಪ್ರಕ್ರಿಯೆ. ಕಿವಿಯಲ್ಲಿ ಶಬ್ದಗಳೆಲ್ಲವೂ ಕೇಳ್ತಾರೆ, ಇದು ಮಾತ್ರ ಶಬ್ದ ಕೇಳಬೇಕು, ಬೇರೆ ಶಬ್ದ ಕೇಳಬಾರ್ದು ಅಂದ್ರೆ ಬರೋದಿಲ್ಲ.
ಇಲ್ಲಿರುವುದು ಮನಸ್ಸು ಹೇಗೆ ಇಂದ್ರಿಯದಿಂದ ಬರುವಂತಹ ವಿಷಯವನ್ನ ಗ್ರಹಿಸ್ತದೆ. ಹಾಗಾಗಿ ಮನೋನಿಗ್ರಹವೇ ಅತಿ ಮುಖ್ಯವಾಗಿರ್ತದೆ. ಈ ಮನೋನಿಗ್ರಹಕ್ಕೂ ಈ ಸರಸ್ವತಿ ಧ್ಯಾನಕ್ಕೂ ಸಂಬಂಧ ಇದೆಯಾ ಅಂತ ಕೇಳಿದ್ರೆ ಸ್ವಾಭಾವಿಕ. ಅನೇಕ ಜನ್ಮದಿಂದ ಅರ್ಜಿತವಾದ ನಮ್ಮ ಜ್ಞಾನವನ್ನ ನಾವು ಪಡೆದುಕೊಳ್ತಾ ಇದ್ದೀವಿ. ನಮ್ಮ ದಿವ್ಯ ಜ್ಞಾನ ಪ್ರಕಾಶನೆಯಾದಂತಹ ಸರಸ್ವತಿ ಅನುಗ್ರಹವಾಯಿತು ಅಂತಂದ್ರೆ ಇದು ಅತ್ಯಂತ ಸುಲಭ ಸಾಧ್ಯವಾದಂತ ವಿಚಾರ. ಯಾಕೆಂದ್ರೆ ಮನೋನಿಗ್ರಹವಾದಲ್ಲಿ ಇಂದ್ರಿಯದಿಂದ ಗ್ರಹಿಸುವಂಥದ್ದನ್ನು ಎಷ್ಟು ಗ್ರಹಿಸಬೇಕು ಎನ್ನುವ ಸ್ವಾಭಾವಿಕ ಸಾಮರ್ಥ್ಯ ವ್ಯಕ್ತಿಯಲ್ಲಿ ಬಂದಾಗ ಮನೋ ದೌರ್ಬಲ್ಯತೆಯಿಂದ ಅವನು ಹೊರಗೆ ಬರ್ತಾನೆ. ಮನೋ ದೌರ್ಬಲ್ಯತೆ ಇದ್ದಲ್ಲಿ ಅವನು ಸಂಪೂರ್ಣವಾಗಿ ದುಶ್ಚಟಗಳಿಗೆ ಒಳಗಾಗ್ತಾನೆ. ದುಶ್ಚಟಗಳು ಅಂದರೇನೆ ಮನೋ ದೌರ್ಬಲ್ಯ. ಹಾಗಾಗಿ ಈ ದೌರ್ಬಲ್ಯತೆಯಿಂದ ಹೊರಗೆ ಬರುವುದೋ ಅಥವಾ ಇವರ ದೌರ್ಬಲ್ಯತೆಗೆ ಬೀಳುವುದು, ಇವೆರಡನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಮನಸ್ಸಿನ ಪ್ರಕ್ರಿಯೆ ಮೇಲೆ ಮತ್ತು ಬುದ್ಧಿಯ ಒಂದು ವಿವೇಚನ ನಿರ್ಧಾರದ ಮೇಲೆ. ಹಾಗಾಗಿ ಮನೋಬಲವನ್ನ ಸರಿಯಾಗಿ ಸಮಸ್ತ ಸಮಯದಲ್ಲಿ ಹೇಗೆ ಇಟ್ಟುಕೊಳ್ಬೇಕು ಅನ್ನುವುದು ತಾನಾಗೆ ರೂಢಿಗತವಾಗಿ ಬರುವುದೇ ಮನಸ್ಸು ಮತ್ತು ಬುದ್ಧಿಯ ಕ್ರಮಬದ್ಧತೆ ಎನ್ನುವ ಶಬ್ದವನ್ನ ನಾವು ಬಳಸಿರುವಂಥದ್ದು. ಹಾಗಾಗಿ ತುಂಬಾ ಕೊಡ್ತಾ ಇದ್ದಾನೆ, ನಾಳೆ ಆಸ್ಪತ್ರೆಗೆ ಸೇರ್ಬೇಕು ಅಂತವನಂತ ಧ್ಯಾನಕ್ಕೆ ಕೂರಿಸಿ ಅಂತಂದ್ರೆ ಅವನಿಗೆ ಇಲ್ಲಿ ಕೂತಂತೆ ಅವನ ಧ್ಯಾನ ಹೋಗುದು ಸರಸ್ವತಿ ಕಡೆಗೆಲ್ಲ ಅಂಗಡಿ ಕಡೆ ಹೋಗ್ತದೆ. ಹಾಗಾಗಿ ಇಂತಹ ವಿಚಾರಗಳನ್ನ ಗಮನಿಸಿದಾಗ ಮೊದಲಿನಿಂದ ಇದನ್ನ ನಿರಂತರ ಒಂದು ಧ್ಯಾನವನ್ನು ಮಾಡ್ತಾ ಬಂದಾಗ ಧ್ಯಾನಶೀಲರಾದವರಿಗೆ ಅಂತಹ ಒಂದು ಮನೋ ದೌರ್ಬಲ್ಯವೇ ಉಂಟಾಗದೇ ಇದ್ದಾಗ ಸ್ವಾಭಾವಿಕವಾಗಿ ಅವರ ಜೀವನವು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೇನಾದ್ರೂ ಪ್ರಶ್ನೆಗಳಿದಾವ? ಸಾಕಲ್ಲ. ಸರಸ್ವತಿ ಧ್ಯಾನದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದೀವಿ, ಭಾರಿ ಆಸಕ್ತಿ ವಹಿಸಿದೀವಿ. ಮತ್ತು ನಮ್ಮ ಶಾರೀರಿಕ ಮಾನಸಿಕ ಎಲ್ಲ ಬೆಳವಣಿಗೆ ಆಗಿ ಆತ್ಮದ ವೃದ್ಧಿಯಾಗಿ ಎಲ್ಲ ವೃದ್ಧಿ ಆಗ್ತದೆ. ಆ ದೃಷ್ಟಿಯಿಂದ ನಾವು ಇನ್ನು ಮುಂದೆ ಸರಸ್ವತಿ ಧ್ಯಾನಕ್ಕೆ ಆದಷ್ಟು ಕಲೀಲಿಕ್ಕೆ ತತ್ಪರರಾಗಿದ್ದೀವಿ. ನಾವು ಕಲಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ಶಿವಮೊಗ್ಗದಲ್ಲಿ ಇದಕ್ಕೆ ಅವಕಾಶವನ್ನ ಮಾಡ್ತಾ ಇದ್ದೀವಿ. ಯಾರ್ಯಾರು ಆಸಕ್ತರಿದ್ದೀರೋ ದಯವಿಟ್ಟು ನಮ್ಮ ವಾಟ್ಸಪ್ ನಂಬರಿಗೆ ಏನ್ ಕೆಳಗೆ ಕೊಟ್ಟಿದ್ದೇವೆ, ಈ ವಾಟ್ಸಪ್ ನಂಬರಿಗೆ ಧ್ಯಾನಂ ಅಂತ ಟೈಪ್ ಮಾಡಿ ಹಾಕಿದ್ರೆ ನಿಮ್ಮ ಎಲ್ಲ ರೀತಿಯಾದಂತಹ ಇಲ್ಲಿ ಏನ್ ನಡೀತದೆ, ಯಾವ ಸ್ಥಳದಲ್ಲಿ ನಡೀತದೆ, ಹೇಗೆ ಅದಕ್ಕೆ ಜಾಯಿನ್ ಆಗ್ಬೇಕು ಇತ್ಯಾದಿಗಳನ್ನು ಹೇಳ್ತೇವೆ. ನಮ್ಮ ಸಂಸ್ಕಾರ ವಾಹಿನಿ ಟ್ರಸ್ಟ್ ವತಿಯಿಂದ ನಾವು 6 ತಿಂಗಳ ಕೋರ್ಸ್ ಅನ್ನು ಮಾಡಿ ಆ ಒಂದು ಕೋರ್ಸಿಗೆ ಒಂದು ಉತ್ತಮವಾದ ಅರ್ಹತಾ ಪತ್ರ ಅಂದ್ರೆ ಸರ್ಟಿಫಿಕೇಟ್ ಅನ್ನು ನಾವು ಕೊಡ್ತೇವೆ. ಮೊದಲು ಸರಳ ಸರಸ್ವತಿ ಧ್ಯಾನ ಆದ ಮೇಲೆ ಸಾಧನಾ ಸರಸ್ವತಿಯ ಧ್ಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಆಸಕ್ತರೆಲ್ಲರೂ ಕೂಡ ಈ ಮೂಲಕವಾಗಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಯಾವುದೇ ಕಾರಣಕ್ಕೂ ಕೂಡ ನೇರವಾಗಿ ಧ್ಯಾನ ಪ್ರಾಕ್ಟೀಸ್ ಅನ್ನು ನಾವು ಮಾಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಆನ್ಲೈನ್ ಬಗ್ಗೆ ಚಿಂತನೆ ಮಾಡ್ತೇವೆ. ನಮಗೆ ಆನ್ಲೈನ್ ಬಗ್ಗೆ ಹೆಚ್ಚಿನ ಆಸಕ್ತಿ ಕಡಿಮೆ ಇದೆ. ಕಾರಣ ಏನಂದ್ರೆ ನಾವು ಮಾಡುವ ಕೆಲಸವು ಹಣಕ್ಕಾಗಿ ಅಲ್ಲ, ಪರಿಣಾಮಕ್ಕಾಗಿ ಮಾಡ್ತೇವೆ. ಹಾಗಾಗಿ ಹಣ ತೆಗೆದುಕೊಳ್ಳುವಂತಹ ವ್ಯವಸ್ಥೆ ಅನಿವಾರ್ಯತೆಗೆ ತೆಗೆದುಕೊಳ್ಳಬಹುದೇ ಹೊರತು ನಾವು ಮಾಡ್ತಾ ಇರೋದು ದೊಡ್ಡ ಕೆಲಸ ಇಷ್ಟು ದುಡ್ಡು ಕೊಡಿ ಅಂತ ಹೇಳುವಂತಹ ವ್ಯವಸ್ಥೆ ನಮ್ಮಲ್ಲಿಲ್ಲ. ಆದರೆ ಮಾನಸಿಕವಾಗಿ ಒಂದು ವ್ಯಕ್ತಿಯ ಅಭಿವೃದ್ಧಿ ಆಗ್ತದೆ, ಆಂತರಿಕವಾದ ಅಭಿವೃದ್ಧಿ ಆಗ್ತದೆ ಅಂತ ಆದ್ರೆ ಒಂದು ಸಮಾಜವೇ ಅಭಿವೃದ್ಧಿಯನ್ನು ಹೊಂದುತ್ತದೆ. ಆದ್ದರಿಂದಾಗಿ ಆ ಒಂದು ಮಾನಸಿಕ ಅಭಿವೃದ್ಧಿಗಾಗಿ ಅವರ ಜನ್ಮ ಸಾರ್ಥಕ್ಯತೆಗಾಗಿ ಇದೊಂದು ನಮ್ಮ ಪರಂಪರೆ, ಋಷಿ ಪರಂಪರೆಯನ್ನ ಆ ನಿರಂತರತೆಗಾಗಿ ಒಂದು ಪ್ರವಾಹವು ನಿರಂತರವಾಗಲಿ ಎನ್ನುವ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇರುವುದರಿಂದಾಗಿ ಇಲ್ಲಿ ವ್ಯವಸ್ಥೆಗೆ ತಕ್ಕಂತೆ ನಾವು ಎಲ್ಲವನ್ನೂ ವಿಷಯವನ್ನು ನಿಮ್ಗೆ ಹೇಳ್ತೇವೆ. ವಾಟ್ಸಪ್ ಮೂಲಕ ನಮಗೆ ತಿಳಿಸ್ತೇವೆ. ಈ ಒಂದು 6 ತಿಂಗಳ ಒಂದು ಕೋರ್ಸಿಗೆ ಈಗಾಗಲೇ ನಾವು ಅರ್ಜಿ ಆಹ್ವಾನವನ್ನು ಮಾಡಿದ್ದೇವೆ. ಸೇರ್ಬಯಸ್ತಕ್ಕಂಥವ್ರು ಮಾಡಬಹುದು. ಇದಕ್ಕೆ ವಿಶೇಷವಾಗಿ ಪ್ರತಿ ಶನಿವಾರ 4:30ಯಿಂದ 6:30ವರೆಗೆ ಈ ಒಂದು ಸರಸ್ವತಿ ಧ್ಯಾನ ಮತ್ತು ಸತ್ಸಂಗ ಇವೆರಡೂ ಕೂಡ ಇರ್ತದೆ. ಹಾಗಾಗಿ ಇದನ್ನ ಭಾಗವಹಿಸಿ ನಿಮ್ಮ ಮನಸ್ಸಿನ ಗೊಂದಲಗಳಿಂದ ಹೊರಗಡೆ ಬನ್ನಿ. ಹಾಗೆ ನಿಮ್ಮ ಜೀವನ ಅತ್ಯಂತ ಸಾರ್ಥಕತೆಯನ್ನು ಹೊಂದಲಿ. ಮಾನಸಿಕವಾದಂತಹ ಆ ಒಂದು ಹಗುರ ಅಂತ ಹೇಳ್ತಾರೆ. ಮನಸ್ಸು ಎನ್ನುವುದು ಹಗುರವಾಗಿ ಆನಂದದಿಂದ ತೇಲ್ತಾ ಇದ್ರೆ ಯಾವ ರೋಗವಿದ್ದರೂ ಚಿಂತೆ ಇಲ್ಲ. ಸಮಸ್ತವಾದಂತಹ ಆಯುಷ್ಯನ್ನ ಆನಂದದಿಂದ ಕಳೆಯಲಿಕ್ಕೆ ಸಾಧ್ಯ. ಹಾಗಾಗಿ ಆ ಮನಸ್ಸು ಹಗುರವಾಗುವಂತಹ ಈ ಒಂದು ಪ್ರಕ್ರಿಯೆಯಲ್ಲಿ ತಾವು ಭಾಗವಹಿಸಿ ತಮ್ಮ ಎಲ್ಲ ಕಷ್ಟದಿಂದ ದೂರ ಬರುವ ವ್ಯವಸ್ಥೆಗೆ ಇದೊಂದು ಸರಸ್ವತಿ ಧ್ಯಾನ ನಿಮಗೆಲ್ಲ ದಾರಿದೀಪವಾಗಲಿ. ಅದಕ್ಕಾಗಿ ನೀವುಗಳು ನಮ್ಮನ್ನ ವಾಟ್ಸಪ್ ಮೂಲಕ ಸಂಪರ್ಕಿಸಿ ಖಂಡಿತವಾಗಿಯೂ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಿದ್ದೇವೆ. ಹಾಗಾಗಿ ಇದರ ಸಂಪೂರ್ಣ ವಿವರಣೆಯನ್ನ ನೀವು ವಾಟ್ಸಪ್ ಮಾಡಿದ ಮೇಲೆಯೇ ಇದಕ್ಕೆ ಸಂಪೂರ್ಣವಾದ ವಿವರಣೆಯನ್ನು ನಾವು ಕೊಡ್ತಾ ಬರ್ತೇವೆ. ಇದು ಶಿವಮೊಗ್ಗದಲ್ಲಿ ಆಫ್ಲೈನ್ ಅಲ್ಲಿಯೇ ಆಗತಕ್ಕಂಥದ್ದು. ಯಾವ ಸ್ಥಳ ಎಂಬುದಾಗಿ ನಾವು ನಿಮ್ಮ ವಾಟ್ಸಪ್ ಮೂಲಕವಾಗಿ ನಿರ್ದೇಶನ ಮಾಡ್ತೇವೆ. ಸಾಮಾನ್ಯವಾಗಿ ಶನಿವಾರ 4:30ಯಿಂದ 6:30 ಇದರ ಒಂದು ಸಮಯ ಆಗಿರುತ್ತೆ. ಈ ಸಮಯವನ್ನು ಹೊಂದಿಸಿಕೊಳ್ಳಿ. ಸಮಸ್ತರಿಗೂ ಧನ್ಯವಾದಗಳು.
ಓಂ